ಎಂಬುದಾಗಿ ದೇವರು ಹೇಳಿದ್ರು. ಆಮೆನ್. ಒಂದು ವೇಳೆ ನೀವು ಎಡಕ್ಕಾದರೂ ಬಲಕ್ಕಾದರೂ ತಿರುಗಿದ್ರೆ 15ನೇ ವಚನದಿಂದ ಹಿಡಿದು 68ನೇ ವಚನದವರೆಗಿರುವ ಶಾಪಗಳೆಲ್ಲ ನಿಮ್ಮ ಮೇಲೆ ಬರುವುದು ಅಂದ್ರು. ಹಾಗಾದ್ರೆ ಈ ಆಜ್ಞೆಗಳು ಕೈಕೊಂಡಾಗ ಆಶೀರ್ವಾದ, ಆಜ್ಞೆಗಳನ್ನು ಕೈಕೊಳ್ಳದೆ ಹೋದ್ರೆ ಶಾಪ. ಹಾಗಾಗಿ ನಾವು ಯಾರು ಕೂಡ ಅನೇಕ ಸಮಯಗಳಲ್ಲಿ ಎಲ್ಲ ಆಜ್ಞೆಗಳನ್ನು ಕೈಕೊಳ್ಳದೆ ಆಗ್ಬಿಡ್ತೀವಿ. ಏನೂ ಬೇಡ, ಬಂದು ಸತ್ಯ ಕೇಳ್ರಿ, ಚರ್ಚೆಗೆ ಬನ್ರಿ ಅನ್ನೋ ಆಜ್ಞೆನೇ ತಪ್ಪಿಡ್ತೀವಿ. ಇನ್ನು ಇರೋ ಆಜ್ಞೆಗಳನ್ನ ಎಲ್ಲಿ ಕೈಕೊಳ್ಳೋದು. ಆಗ ನಾವೆಲ್ಲರೂ ಏನಾಗಿರ್ತೀವಿ, ಶಾಪಗ್ರಸ್ತರಾಗಿ ಇರ್ತೀವಿ. ಎಲ್ಲರ ಮೇಲೆ ಶಾಪ ಇತ್ತು, ಒಬ್ಬರಾದರೂ ಕೂಡ ಶಾಪ ಇಲ್ಲದಿದ್ದವರು ಇಲ್ಲವೇ ಇಲ್ಲ. ಯಾಕಂದ್ರೆ 613 ಆಜ್ಞೆಗಳಲ್ಲಿ ಒಂದು ತಪ್ಪಿದ್ರೆ ಕೂಡ, ಯಾಕೋಬಲ್ಲಿ ಹೇಳ್ತದೆ 2:20 ಓದ್ಕೊಳ್ಳೋಣ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ. ಯಾಕೋಬ 2:10 ನೆನಪಿಸ್ತಾನೆ, ಓದ್ಕೊಡಿ. ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು, ನೋಡಿ, ಧರ್ಮಶಾಸ್ತ್ರಗಳನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ, ಎಷ್ಟು ತಪ್ಪಿದರೆ? ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿ ಆಗುತ್ತಾನೆ. ಈಗ ಯಾರಾದರೂ ಹೇಳಿ, ಮಾಸ್ಟರ್ ನಾನು ಒಂದು ಕೂಡ ತಪ್ಪೋದಿಲ್ಲ, ಎಲ್ಲ ಕೈ ಕೊಡ್ತೀನಿ ಅಂತ ಹೇಳೋರು ಇದ್ದೀವಾ? ಇಲ್ಲ ನೋಡಿ. ಆಗ ನಾವೆಲ್ಲರೂ ಏನಾಗಿದ್ವಿ, ಹಳೆ ಒಡಂಬಡಿಕೆ ಪ್ರಕಾರ ಶಾಪಗ್ರಸ್ತರಾಗಿದ್ವಿ. ಆದರೆ ಯೇಸು ಕ್ರಿಸ್ತನ ಮೂಲಕ ಯೋಗ್ಯವಿಲ್ಲದಿರುವ ನಮಗೆ ಕೃಪೆ, ಯೋಗ್ಯತೆಯನ್ನು ಕೊಟ್ಟು ಈಗ ಸತ್ಯವು ನಮ್ಮ ಬಳಿಗೆ ಬಂದೈತೆ. ಈ ಸತ್ಯವನ್ನು ನೀವು ತಿಳ್ಕೊಳ್ಳೋದ್ರ ಮೂಲಕವಾಗಿ ಈ ಸತ್ಯವು ನಿಮ್ಮನ್ನೇನು ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಪ್ರಮಾಣವನ್ನು ನೀವು ಕೈಕೊಳ್ಬೇಕು, ಸತ್ಯವನ್ನ ನೀವು ತಿಳ್ಕೋಬೇಕು. ಯಾವುದು ಕಷ್ಟ, ಯಾವುದು ಇಷ್ಟ? ಪ್ರಮಾಣವನ್ನು ಕೈಕೊಳ್ಳೋದು ಕಷ್ಟವಾ ಇಷ್ಟವಾ? ಕಷ್ಟ. ಸತ್ಯವನ್ನು ತಿಳ್ಕೊಳ್ಳೋದು ಕಷ್ಟವಾ ಇಷ್ಟವಾ? ಇಷ್ಟ. ಕೂತಿರುವ ಜಾಗದಲ್ಲಿ ಸತ್ಯ ತಿಳ್ಕೊಳ್ಳೋಕ್ಕೆ ನಮಗೇನು ಕಷ್ಟ? ಇದನ್ನು ತಿಳ್ಕೊಳ್ಳೋದ್ರ ಮೂಲಕವಾಗಿ ಅದು ನಮ್ಮನ್ನು ಬಿಡುಗಡೆ ಮಾಡ್ತದೆ. ಸತ್ಯ ಅಂದ್ರೆ ಏನು? ದೇವರು ನಿನಗಾಗಿ ಏನೆಲ್ಲ ಮಾಡಿಟ್ಟಿದ್ದಾರೋ ಅದೇ ಸತ್ಯ. ಪ್ರಮಾಣ ಅಂದ್ರೆ ಏನು? ನೀನು ದೇವರಿಗಾಗಿ ಏನೆಲ್ಲ ಮಾಡಬೇಕೋ ಅದೇ ಪ್ರಮಾಣ. ಧರ್ಮಶಾಸ್ತ್ರ 613 ಆಜ್ಞೆಗಳನ್ನ ನೀನೇನೇನು ಮಾಡಬೇಕು, ಇದು ಮಾಡಬಾರ್ದು, ಇದು ಮಾಡೋ, ಇದು ಹೋಗು, ಇದು ತಿನ್ನಬಾರ್ದು, ಇದು ಕೂತ್ಕೋಬೇಕು, ಇಲ್ಲಿ ಕೂತ್ಕೋಬಾರ್ದು, ಈ ಎಲ್ಲ ಸಂಗತಿಗಳು ನಮ್ಮ ಮೇಲೆ ಹೊರೆಯಾಗಿತ್ತು. ಅದಕ್ಕೆ ಯೇಸು ಹೇಳಿದ್ರು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದ್ರು. ಯಾರು ನಮ್ಮ ಮುರ್ಪಿತಾಕರು ಹೊರಲಾರ್ದಂಥ ಭಾರವಾಗಿರುವಂಥ ಈ ಪ್ರಮಾಣವನ್ನು ನಾವು ಹೊತ್ತು ತಿರುಗಾಡಕ್ಕೆ ಆಗುವುದಿಲ್ಲ ಅಂತೇಳಿ ಯೇಸು ಬಂದು ಆತನು ಈ ರೀತಿಯಲ್ಲಿ ಕರೆದರು, ಬನ್ನಿ ನನ್ನ ಬಳಿಗೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ. ಆದ ಕಾರಣ ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನೇನು ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಪ್ರಮಾಣವನ್ನು ಕೈಕೊಂಡು ನಡೆದ್ರೆ ಆಶೀರ್ವಾದ, ಇಲ್ಲದಿದ್ರೆ ಶಾಪ. ಮತ್ತೆ ಯಾಕೆ ದೇವ್ರು ಕೊಡಬೇಕಾಗಿತ್ತು? ನಿನ್ನೆ ದಿನದಲ್ಲಿ ಬಂದಿದ್ರೆ ಗೊತ್ತಾಗ್ತಿತ್ತು, ನೀವು ವಿಡಿಯೋದಲ್ಲಿ ನೋಡ್ಕೊಳ್ರಿ. ಈಗ ನಾನು ಮುಂದೆ ಹೋಗ್ತೇನೆ. ಧರ್ಮೋಪದೇಶ ಕಂಡ 28:1 ಹೇಳ್ತದೆ, ಈ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆದ್ರೆ ನಿಮ್ಮನ್ನು ಏನು ಮಾಡ್ತೇನೆ, ನಾನು ಆಶೀರ್ವದಿಸ್ತೇನೆ ಅಂತ ಹೇಳಿ 14ನೇ ವಚನದವರೆಗೂ ಕೆಲವು ಈ ಭೂ ಸಂಬಂಧಪಟ್ಟ ಆಶೀರ್ವಾದಗಳನ್ನು ದೇವರಲ್ಲಿ ಅವರಿಗೆ ವಾಗ್ದಾನವಾಗಿ ಕೊಟ್ಟರು. ಒಂದು ವೇಳೆ ಕೈಕೊಳ್ಳದೆ ಹೋದರೆ ಅದರಲ್ಲಿ 15ನೇ ವಚನದಿಂದ 68 ವಚನದವರೆಗೂ ಶಾಪಗಳು ನಿಮ್ಮ ಮೇಲೂ ನಿಮ್ಮ ಮಕ್ಕಳ ಮೇಲೆ ಇರ್ತದೆ ಎಂಬುದಾಗಿ ಹೇಳಿದ್ರು. ಆದರೆ ಯಾರು ಕೂಡ ಕೈಕೊಳ್ಳದೆ ಹೋದ ಕಾರಣ ಎಲ್ಲರೂ ಶಾಪದ ಕೆಳಗೆ ಬಂದ್ಬಿಟ್ರು.
ಆದರೆ ಆ ಶಾಪದಿಂದ ವಿಮೋಚಿಸುವುದಕ್ಕೆ ದೇವರು ಒಂದು ಕಾರ್ಯವನ್ನು ಹಳೆ ಒಡಂಬಡಿಕೆಯಲ್ಲಿ ಕೂಡ ಇಟ್ಟಿದ್ರು. ಅದೇನಂತಂದ್ರೆ ಅವರು ಬಲಿಗಳನ್ನ ಸಲ್ಲಿಸುವಂಥದ್ದಾಗಿರ್ತಿತ್ತು. ಆ ಬಲಿ ಬರಬೇಕಾಗಿರುವ ಕ್ರಿಸ್ತನನ್ನ ಸೂಚಿಸುವಂಥದ್ದಾಗಿದ್ದ ಕಾರಣ ಕೆಲವರು ನಂಬಿಕೆಯಿಂದ ಬಲಿಗಳನ್ನು ಸಲ್ಲಿಸಿದ್ರು, ಕೆಲವರು ವಾಡಿಕೆಯಾಗಿ ಬಲಿಗಳನ್ನು ಸಲ್ಲಿಸಕ್ಕಾದ್ರು. ಪ್ರೈಸ್ ದಿ ಲಾರ್ಡ್. ಕೆಲವರು ವಾಡಿಕೆಯಾಗಿ ಚರ್ಚಿಗೆ ಬಂದು ಭಕ್ತಿ ಮಾಡೋರು ಇವತ್ತು ಕೂಡ ಇದ್ದಾರೆ, ಕೆಲವರು ನಂಬಿಕೆಯಿಂದ ಸಭೆಗೆ ಬರುವವರಾಗಿದ್ದಾರೆ. ನೀನು ಯಾವುದೇ ಪರಿಸ್ಥಿತಿಲಿರು, ನಾನು ಹೇಳ್ತೇನೆ, ನಂಬಿಕೆಯಿಂದ ದೇವರ ಸನ್ನಿಧಾನಕ್ಕೆ, ಸಭೆಗೆ, ಬೈಬಲ್ ಓದುವಾಗ, ಪ್ರಾರ್ಥನೆ ಮಾಡುವಾಗ 100ಕ್ಕೂ 100 ದೇವರು ಸದುತ್ತರ ಕೊಡುವಾತನಾಗಿದ್ದಾನೆ. ನಾನು 37 ವರ್ಷಗಳಾಯಿತು ರಕ್ಷಣೆ ಹೊಂದಿ. ಒಂದು ವೇಳೆ ನನ್ನ ಜೀವನದಲ್ಲಿ ಹಾಗೆ ಹೋಗ್ತಾ ಇರ್ತೇನೆ, ಅನೇಕ ಸಮಯಗಳು ನಿಮಗೆ ಬಂದ ಹಾಗೆ ನಮಗೂ ಇಕ್ಕಟ್ಟುಗಳು, ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು ಬರುವಾಗ ನಾನು ಮಾಡುವಂಥದ್ದು ಒಂದೇ ಒಂದು, ದೇವರೇ ಈ ಮೀಟಿಂಗಿಗೆ ನಾನು ಹೋಗ್ತೇನೆ, ನನಗೆ ಗೊತ್ತು ನೀವು ಖಂಡಿತವಾಗಿ ಮಾತಾಡುವವರಾಗಿದ್ದೀರಿ. ಆಗ ಆ ಮೀಟಿಂಗಲ್ಲಿ ದೇವರು ಮಾತಾಡ್ತಿದ್ರು, ದೇವರೇ ನಾನು ಭಾಳ ಕನ್ಫ್ಯೂಷನಲ್ಲಿದ್ದೇನೆ, ನನಗೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ, ನಾನು ಬೈಬಲ್ ಓದ್ತೇನೆ, ನೀವು ಖಂಡಿತವಾಗಿ ಮಾತಾಡುವವರಾಗಿದ್ದೀರಿ. ಆಗ ದೇವರು ಮಾತಾಡುವವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಅದಾಗಿ ನಾವು ಇದನ್ನ ಪಳಗಬೇಕು ವಿಶ್ವಾಸಿಗಳಾದ ಮೇಲೆ. ಅದಕ್ಕೆ ಸಭೆಗಳಲ್ಲಿ ಕೂಟಗಳು ಇಡುವಂಥದ್ದು, ಸಭೆಯಲ್ಲಿ ಈ ರೀತಿಯಲ್ಲಿ ಎಲ್ಲ ಯಾಕೆ ಮಾಡ್ತಾರಂತಂದ್ರೆ ನಮ್ಮನ್ನ ಹೇಗಾದ ಉತ್ತೇಜನ ಪಡಿಸ್ಬೇಕು, ನಮ್ಮನ್ನು ಪ್ರೋತ್ಸಾಹ ಪಡಿಸ್ಬೇಕೆಂಬುದಾಗಿ. ಯಾಕೆ ಬಂದಿಲ್ಲ, ಬೇಜಾರಾಗಿದ್ದು ಬಂದಿಲ್ಲ ಅಂತಾರೆ. ಬೇಜಾರಾಗಿದ್ರೇ ಬರಬೇಕು. ಯಾಕೆ ಬಂದಿಲ್ಲ, ಸಮಯ ಇಲ್ಲ ಬಂದಿಲ್ಲ ಅಂತಾರೆ. ಸಮಯನ ದೇವರ ಕಾರ್ಯಕ್ಕಾಗಿ ಒದಗಿಸಲೇಬೇಕು. ನಾವು ಬೇಡದಿರೋ ಸಂಗತಿಗಳಿಗೆಲ್ಲ ಒದಗಿಸೋಕ್ಕಿಂತ ದೇವರ ಸಮ್ಮುಖಕ್ಕೆ ಬರೋದಕ್ಕೆ ಒದಗಿಸ್ಬೇಕು. ಮಾರ್ತಾಳೆ ನೀನು ಗಡಿಬಿಡಿಯಲ್ಲೂ ಚಿಂತೆಯಲ್ಲಿ ಸಿಕ್ಕಿಕೊಂಡಿದ್ದಿ. ಬೇಕಾಗಿರೋದು ಒಂದೇ, ಆ ಉತ್ತಮ ಭಾಗವನ್ನ ಮರೆಯಾಳಲು ಆರಿಸಿಕೊಂಡ್ಲು. ಆತನ ಪಾದದಲ್ಲಿದ್ದು ಆತನ ಬಾಯಿಂದ ಬರುವ ವಾಕ್ಯಗಳಿಂದ ಆಕೆಯು ಸಂತೈಸಲ್ಪಟ್ಲು, ಬಿಡುಗಡೆನ ಹೊಂದಿಕೊಂಡ್ಲು ಎಂಬುದಾಗಿ ನೋಡುತ್ತೇವೆ. ಇಬ್ಬರಿಗೂ ಒಂದೇ ರೀತಿಯಲ್ಲಿ ಸಮಸ್ಯೆ, ಇಬ್ಬರಿಗೂ ಮದುವೆ ಆಗಿಲ್ಲ, ಇಬ್ಬರಿಗೂ ತಂದೆ ತಾಯಿ ಇಲ್ಲ, ಇಬ್ಬರು ಒಂದೇ ಮನೇಲಿ ಇರತಕ್ಕಂಥವರು, ಇಬ್ಬರಿಗೂ ಇರತಕ್ಕಂಥದ್ದು ಒಂದೇ ಥರದ ಪ್ರಾಬ್ಲಮ್ಮು. ಆದರೆ ಒಬ್ಬಳು ದೇವರಿಗೇ ಸೇವೆ ಮಾಡೋಕ್ಕೆ ಇಷ್ಟಪಟ್ಲು, ಒಬ್ಬಳು ದೇವರಿಂದ ಆಕೆ ಹೊಂದಿಕೊಳ್ಳೋದಕ್ಕೆ ಸಿದ್ಧಳಾಗಿದ್ರು. ಪ್ರೈಸ್ ಗಾಡ್, ಹಲ್ಲೆಲೂಯ. ಆದ ಕಾರಣ ದೇವರಿಂದ ಎಷ್ಟು ನಾವು ಆತನ ಬಾಯಿಂದ ಹೊರಡುವ ವಾಕ್ಯಗಳನ್ನು ತಿಳ್ಕೊಂತೀವೋ ಅದು ನಮಗಷ್ಟೇ ಆಶೀರ್ವಾದ. ಪ್ರಿಯರೇ, ಇನ್ನೊಂದು ವಚನವನ್ನು ನಾವು ಓದಿಕೊಳ್ಳೋಣ. ಈ ಹೊಸ ಒಡಂಬಡಿಕೆಯಲ್ಲಿ ಬಂದು ಆಜ್ಞೆಗಳನ್ನು ನಾವು ಯಾರು ಕೈಕೊಳ್ಳೋಕ್ಕೆ ಆಗದೆ ಹೋದ ಕಾರಣ ಯೇಸುವೆ ಎಲ್ಲ ಪ್ರಮಾಣಗಳನ್ನು ನಮಗೋಸ್ಕರ ಆತನು ಕೈಕೊಂಡವನಾಗಿ, ನಾನು ಪ್ರಮಾಣವನ್ನು ಅನುಸರಿಸಕ್ಕೆ ಬಂದಿಲ್ಲ, ಅವುಗಳನ್ನು ನೆರವೇರಿಸುವುದಕ್ಕಾಗಿ ಬಂದೆನು ಎಂಬುದಾಗಿ ಯೇಸು ಹೇಳುವರಾಗಿದ್ದಾರೆ. ಆದ ಕಾರಣ ಪ್ರಿಯರೇ, ಒಂದು ವಚನ ನ್ಯೂ ಟೆಸ್ಟಮೆಂಟ್ ಅಲ್ಲಿ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಎಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 11ನೇ ವಚನ ಓದ್ಕೊಳ್ಳೋಣ. 11:11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದು ಎಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರು, ಶಕ್ತಿ ಮೀರಿದವಳು, ಪ್ರಾಯ ಮೀರಿದವಳು ಆಗಿದ್ದರು ಕೂಡ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಹಲ್ಲೆಲೂಯ. ನಿಮಗೆಲ್ಲಿ ಯಾರಿಗಾದ್ರೂ ದೇವರ ಮೇಲೆ ನಂಬಿಕೆ ಇದ್ರೆ ನಿಮ್ಮಿಂದ ಏನ್ ಆಗದೆ ಹೋಗ್ತದೋ ಅವುಗಳನ್ನ ಆಗುವುದಕ್ಕಾಗಿ ದೇವರ ಶಕ್ತಿ ನಿಮಗೆ ಸಹಾಯ ಮಾಡುತ್ತದೆ. ಆಮೆನ್. ಪ್ರೈಸ್ ಗಾಡ್. ಎಷ್ಟು ಜನ ದೇವರಿಗಾಗಿ ಜೀವಿಸಬೇಕು ಅಂತ ಇಷ್ಟಪಡ್ತೀರಿ? ರೈಟ್, ನಮ್ಮೆಲ್ಲರಿಗೂ ಇಷ್ಟ ಇದೆ. ಅದರ ಅನೇಕ ಸತಿ ನಾವು ಬೀಳ್ತಾನೆ ಇರ್ತೀವಿ. ಕಾರಣವೇನು? ನಾವು ನಮ್ಮ ಸ್ವಂತ ಬಲದಲ್ಲಿ ಪ್ರಯತ್ನ ಪಡೋದಕ್ಕಿಂತ ದೇವರ ಮೇಲೆ ನಂಬಿಕೆ ಇಟ್ಟರೆ ನಮ್ಮಿಂದ ಆಗದೆ ಇರುವುದನ್ನ ದೇವರು ನಮಗೆ ಶಕ್ತಿ, ಸಾಮರ್ಥ್ಯವನ್ನು ಕೊಟ್ಟು ಅದನ್ನು ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಸ್ವಂತ ಬಲದಲ್ಲಿ ವಿಧೇಯರಾಗಬೇಕು. ಹೊಸ ಒಡಂಬಡಿಕೆಯಲ್ಲಿ ನಾವು ನಂಬೋದ್ರ ಮೂಲಕವಾಗಿ ದೇವರೇ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ.
ಅಲ್ಲೆಲೂಯ. ಮತ್ತು ಅದೇ ಹೆಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾದ ಕಾರ್ಯ. ಯಾರೆಲ್ಲ ದೇವರನ್ನ ಖುಷಿ ಪಡಿಸಬೇಕು, ಮೆಚ್ಚಬೇಕು ಅಂತಿದ್ದೀರಿ, ಹಳೆ ಒಡಂಬಡಿಕೆಯಲ್ಲಿ ದೇವರನ್ನು ಮೆಚ್ಚಿಸಬೇಕು ಅಂತಂದ್ರೆ 613 ಆಜ್ಞೆಗಳನ್ನ ನೀನ್ ಕೈಕೊಂಡ್ರೆ ದೇವರಿಗೆ ಮೆಚ್ಚುಗೆ ಆಗಿರ್ತಿದ್ದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರನ್ನು ಮೆಚ್ಚಿಸಬೇಕು, ದೇವರು ನಿನ್ನ ವಿಷಯದಲ್ಲಿ ಖುಷಿಯಾಗಿರ್ಬೇಕು, ದೇವರು ನಿನ್ನ ವಿಷಯದಲ್ಲಿ ಆನಂದವಾಗಿರ್ಬೇಕು, ವೆರಿ ಗುಡ್ ಅಂತ ದೇವ್ರು ನಿನ್ನನ್ನು ನೋಡಿ ಕೈ ತಟ್ಟಬೇಕು ಅಂತಂದ್ರೆ ನಿನಗೆ ದೇವರ ಮೇಲೆ ನಂಬಿಕೆ ಇದ್ರೆ ಸಾಕು, ದೇವರನ್ನು ಮೆಚ್ಚಿಸುವ ಒಂದು ವಿಶ್ವಾಸ ಆಗಿರ್ತಿ. ಒಂದು ಕಾನಾನ ಸ್ತ್ರೀ ಆದವಳು, ಆಕೆ ಯೇಸು ಹಿಂದುಗಡೆನೆ ಬರ್ತಾಳೆ. ಆಗ ಯೇಸು ಹಿಂದುಗಡೆ ಬರುವಾಗ ಶಿಷ್ಯರು ಹೇಳ್ತಾರೆ, ಈಕೆಗೆ ಏನಾದ್ರು ಹೇಳಿ ಕಳಿಸಿ ಎಂಬುದಾಗಿ. ಆಕೆಯ ಮಗಳು ಅಸ್ವಸ್ಥರಾಗಿರ್ತಾಳೆ, ಆಕೆಗೆ ಸೌಖ್ಯ ಬೇಕಾಗಿತ್ತು. ಅವಳು ಇಸ್ರಾಯೇಲ್ದವರಲ್ಲ, ಅನ್ಯ ಹೆಂಗಸರಾಗಿದ್ದ ಕಾರಣ ಯೇಸು ಹಿಂದುಗಡೆ ಬರ್ತಿದ್ದಾಗ ಯೇಸು ಹೇಳಿದ್ರು, ಮಕ್ಕಳ ರೊಟ್ಟಿ ನಾಯಿಗಳಿಗಿಲ್ಲ. ಆಗ ನಮ್ಮನ್ನು ಯಾರಾದ್ರೂ ಆ ಥರ ಹೇಳಿದಿದ್ರೆ ನಮಗೆ ಬೇಜಾರಾಗಿ ಹೋಗ್ಬಿಡ್ತಿದ್ವಿ. ಆಕೆ ಏನಂದ್ರು ಗೊತ್ತಾ? ಹೌದು, ಇಸ್ರಾಯೇಲರ ಮುಂದೆ ನಾವು ನಾಯಿಗಳೇ ಅಂತ ಒಪ್ಕೊಂಡು. ಆದರೆ ಮಕ್ಕಳು ತಿಂದು ಕೆಳಗೆ ಬೀಳುವುದು ಯಾರಿಗೆ? ನಾಯಿಗಳಲ್ಲವಾ ತಿನ್ನುವುದು? ಹಾಗೆ ನಿಮ್ಮ ಮಕ್ಕಳು ತಿನ್ನಕ್ಕಾಗದೆ ಬಿಟ್ಟಿರೋದನ್ನ ನನಗೆ ಕೊಟ್ಟರೆ ಸಾಕು ಎಂಬುದಾಗಿ ಕೇಳಿಕೊಂಡು. ಆಗ ದೇವರು ಹೇಳಿದ್ರು ಅವಳನ್ನ ನೋಡಿ, ಅಮ್ಮ, ಇಸ್ರಾಯೇಲರಲ್ಲೇ ಇಂಥ ನಂಬಿಕೆ ಇಲ್ಲ ಎಂಬುದಾಗಿ ಆಕೆಯನ್ನ ಅಪ್ರಿಷಿಯೇಟ್ ಮಾಡಿದ್ರು. ಆಕೆಯನ್ನ ದೇವರು ಏನ್ ಮಾಡಿದ್ರು? ಪ್ರೋತ್ಸಾಹ ಮಾಡಿದ್ರು, ಮೆಚ್ಚಿದ್ರು. ಇವತ್ತು ದೇವರು ಯಾರನ್ನು ಮೆಚ್ಚುತ್ತಾರೆ? ನೀನ್ ಎಷ್ಟೊತ್ತು ಮೊಣಕಾಲು ಊರ್ತೀಯ ಅದಲ್ಲ, ಎಷ್ಟು ಅದು ಮಾಡ್ತೀಯ ಇದು ಮಾಡ್ತೀಯ ಎಂಬುದಾಗಿ ದೇವರು ಮೆಚ್ಚುವುದಿಲ್ಲ. ದೇವರ ಮೇಲೆ ನಂಬಿಕೆ ಇರುವವರನ್ನ ದೇವರು ಮೆಚ್ಚುವರಾಗಿದ್ದಾರೆ. ಒಬ್ಬ ಮನುಷ್ಯನು ಅವನಿಗೆ ಶತಾಧಿಪತಿಯಾಗಿರ್ತಾನೆ. ಅವನು ಹೇಳ್ತಾನೆ, ನನ್ನ ಕೆಲಸದವನು ಅಸ್ವಸ್ಥನಾಗಿದ್ದಾನೆ, ಯೇಸುವೆ ಅನ್ನ ಹೋಗಿ ಬರಕ್ ಕಳಿಸೋಣ ಅಂತ ಹೇಳಿ ಬರ್ತಾನೆ. ಆಗ ಯೇಸು ಹೇಳ್ತಾರೆ, ಬರ್ತೀನಿ ಎಂಬುದಾಗಿ ಹೇಳುವಾಗ ಅವನು ಹೇಳ್ತಾನೆ, ಸ್ವಾಮಿ, ನಾನೊಬ್ಬ ಶತಾಧಿಪತಿ, ಒಬ್ಬರು ಬಾ ಅಂದ್ರೆ ಬರ್ತಾರೆ, ಹೋಗಂದ್ರೆ ಹೋಗ್ತಾರೆ. ನನ್ನ ಮೇಲೆ ಒಬ್ಬ ಅಧಿಕಾರಿ ಇದ್ದಾನೆ, ಅವನೇನು ಹೇಳ್ತಾನೋ ಅದಕ್ಕೆ ನಾನು ವಿಧೇಯನಾಗ್ತೇನೆ. ಹಾಗಿರುವಲ್ಲಿ ನೀವು ಒಂದೇ ಒಂದು ಮಾತು ಹೇಳ್ರಿ, ನನ್ನ ಕೆಲಸದವನು ಸ್ವಸ್ಥವಾಗ್ತಾನೆ ಎಂಬುದಾಗಿ ಹೇಳುವಾಗ ಯೇಸು ಅವನನ್ನು ನೋಡಿ, ಅಪ್ಪ, ನಿನ್ನ ನಂಬಿಕೆ ದೊಡ್ಡದು, ಇಡೀ ಇಸ್ರಾಯೇಲರಲ್ಲಿ ಕೂಡ ಇಂಥ ನಂಬಿಕೆ ನಾನು ಕಾಣಲಿಲ್ಲ ಎಂಬುದಾಗಿ ಹೇಳ್ತಾರೆ. ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆಯೋ ಅವರು ಈ ಜಗತ್ತಲ್ಲಿ ದೊಡ್ಡ ಮೆಚ್ಚುಗೆ ಆಗಿರತಕ್ಕ ವಿಶ್ವಾಸ ಆಗಿರ್ತಾರೆ. ಈ ನಂಬಿಕೆ ಹೇಗೆ ಬರ್ತದೆ? ಈ ನಂಬಿಕೆ ಯಾರಿಗೆಲ್ಲ ಬೇಕು ಅಂತ ಹೇಳ್ತೀರಿ? ಬೇಡ ಕೆಲವರಿಗೆ, ಅದರಲ್ಲೂ ಕೈ ಎತ್ತಕ್ಕೆ ಬಹಳ. ಯಾರಿಗೆಲ್ಲ ನಾನು ದೇವ್ರ ನಂಬಬೇಕು ಅಂತ ಆಸೆ ಇದೆ? ರೈಟ್, ತುಂಬಾ ಸಿಂಪಲ್. ದೇವರು ನಂಬಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಇಷ್ಟೇ. ಬೈಬಲ್ ಹೇಳುತ್ತದೆ, ರೋಮರ್ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ನೋಡಿ, ಎಲ್ಲ ಗಮನ ಕೇಳಿ. ದೇವರ ವಾಕ್ಯವು ಅಥವಾ ಸಾರಲ್ಪಡತಕ್ಕಂಥ ಈ ವಾಕ್ಯಗಳು ಏನಿದೆಯೋ ಅದು ಯಾವುದಕ್ಕೆ ಆಧಾರ? ನಂಬಿಕೆಗೆ ಆಧಾರ. ಆಮೆನ್. ಈಗ ನೀವು ಏನು ವಾಕ್ಯ ಕೇಳ್ತಿದ್ದೀರೋ ಈ ವಾಕ್ಯಗಳು ನಿಮಗೆ ಏನಕ್ಕೆ ಆಧಾರವಾಗಿದೆ? ನಿಮ್ಮ ನಂಬಿಕೆಗೆ ಆಧಾರವಾಗಿದೆ. ಒಂದು ದಿನಕ್ಕೆ ಎಷ್ಟು ಹೊತ್ತು ಊಟ ಮಾಡ್ತೀವಿ? 3 ಹೊತ್ತು ಊಟ ಮಾಡ್ತೀವಲ್ಲ? ಮಾಡಲ್ಲ? ಹೇಳ್ರಿ, ಎಷ್ಟೊತ್ತು ಊಟ ಮಾಡ್ತೀವಿ? 3 ಹೊತ್ತು. ಎಷ್ಟೊತ್ತು? ಒಂದೊಂದು ಹೊತ್ತಿಗೆ ಒಂದೊಂದು ಸತಿ, 2 ಸತಿ, 3 ಸತಿಯ? ಒಂದೇ ಸತಿ. ಆದ್ರೆ ನಿನ್ನ ಆತ್ಮಕ್ಕೆ
ನಿನ್ನ ನಂಬಿಕೆಗೆ ಬೇಕಾಗಿರುವ ಆಹಾರ ಎಷ್ಟು ತಿಂತಿ? ವಾರಕ್ಕೆ ಒಂದ್ಸತಿ ಬರೋದೇ ಬೋ ಏನೋ ಪುಣ್ಯ ಮಾಡ್ದಂಗೆ. ಸ್ತೋತ್ರ ಹಲ್ಲೆಲೂಯಾ. ಹೋಗ್ಲಿಲ್ಲ ಅಂದ್ರೆ ಆ ಮನುಷ್ಯ ಬೈತಾರಪ್ಪ, ಹೋಗಿ ಬಂದ್ಬಿಡುವಾ ಅಂತ ಬರೋರು ಎಷ್ಟು ಜನ ಇದ್ದೀರೋ? ಹೋಗ್ಲಿಲ್ಲ ಅಂದ್ರೆ ಇವ್ರು ಬಂದು ಮನೆ ಬಾಗಿಲು ಮುಂದೆ ನಿಂತ್ಕೊತಾರೆ, ಯಾಕೆ ಈ ವಾರ ಬಂದಿಲ್ಲ ಅಂತ ಕೇಳ್ತಾರೆ. ಹೋಗಿ ಬಂದ್ಬಿಡುವಾ. ಈ ಕೆಲವು ಟೈಮಲ್ಲಿ ಇದು ಮದುವೆ ಕಾರ್ಡ್ ಕೊಟ್ಬಿಟ್ಟಿರ್ತಾರೆ. ಅಯ್ಯೋ ಮನೆಗೆ ಬಂದು ಕೊಟ್ಬಿಟ್ಟು ಹೋಗ್ಬಿಟ್ರು ಏನು ಮಾಡೋದು ಅಂತ ಹೋಗ್ತಾರೆ ನೋಡ್ರಿ. ಯಾಕಂದ್ರೆ ಅಲ್ಲಿ ಮುಯ್ ಕೊಡ್ಬೇಕಲ್ಲ, ಏನು ಮಾಡೋದು? ಮನೆಗೆ ಬಂದು ಕೊಟ್ಬಿಟ್ಟು ಹೋಗ್ಬಿಟ್ರು, ಮಳೆ ಬೇರೆ ಮುಗಿದೈತೆ, ಕೆಲಸ ಬೇರೆ ಐತೆ, ಮನೇಲಿ ಬೇರೆ ಮಗು ಹುಷಾರಿಲ್ಲ ಅಂತ ರಾಗ ಹಿಡಿತೀವಲ್ಲ, ಹಂಗೆ ಚರ್ಚೆಗೆ ಬರೋದು. ಉದ್ಧಾರ ಆಗೋದು ಸಾಧ್ಯತೆನೇ ಇಲ್ಲ. ಮೊದಲು ದೇವರ ರಾಜ್ಯಕ್ಕಾಗಿ ಅದರ ನೀತಿಗಾಗಿ ತವಕ ಪಡು. ನೀನು ಏನೆಲ್ಲ ಬಯಸ್ತೇ ಅದು ಹಿಂದ್ಗಡೆ ಬರ್ತದೆ. ಆದ ಕಾರಣ ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ನೀವು ಯಾವುದು ನಿಮ್ಮ ನಂಬಿಕೆಗೆ ಆಧಾರ? ವಾಕ್ಯ. ಪ್ರೈಸ್ ದಿ ಲಾರ್ಡ್. ಮತ್ತೊಂದು ಸತಿ ಹೋದ್ರಿ. ಆದ ಕಾರಣ ಸಾರಿದ ವಾರ್ತೆಯು ನಿಮಗೆ ಸಾರಲ್ಪಡತಕ್ಕಂತ ವಾಕ್ಯಗಳು ಏನಿದೆಯೋ ಅದು ನಂಬಿಕೆಗೆ ನಿಮ್ಮ ಆಧಾರ. ನಂಬಿಕೆಗೆ ಆಧಾರ. ಆಮೇಲೆ ಪಾಸ್ಟರ್ ಹೇಳ್ದಂಗೆ ಕಷ್ಟ ಬಂತು, ಕಾಯಿಲೆ ಬಂತು, ನಾನು ಚರ್ಚಲ್ಲಿ ಈ ಚರ್ಚಲ್ಲಾದ್ರು ಹಾಸ್ಪಿಟಲ್ ಆಗಿದ್ರು ನನ್ಗೇನ್ ಬಂತು? ಹೇಳ್ದಾಗ ಕೇಳ್ಕೊಳ್ಳಲ್ಲ, ಆಮೇಲೆ ಬಡ್ಕೊಂಡ್ರೆ ಏನ್ ಪ್ರಯೋಜನ? ಅರ್ಥ ಆಯ್ತ್ರಿ? ಆಮೇಲೆ ಭಕ್ತಿ ಮಾಡಿ ಏನ್ ಪ್ರಯೋಜನ? ಮೊದಲೇ ನಿನ್ನ ಒಳಗೆ ವಾಕ್ಯ ಇದ್ರೆ ಹೃದಯದಲ್ಲಿ ಇರೋದು ಎಲ್ಲಿ ಬರ್ತದೆ? ಬಾಯಲ್ಲಿ ಬರ್ತದೆ. ಆಗ ಹೃದಯದಲ್ಲಿ ಏನ್ ಇಟ್ಕೋಬೇಕು? ವಾಕ್ಯ ಇಟ್ಕೋಬೇಕು. ಯಾವಾಗ ಇಟ್ಕೋಬೇಕು? ಇರುವೆ ಹತ್ರ ಹೋಗಿ ಕಲೀರಿ. ಸೋಮವಾರಿ ಎಲ್ಲೂ ಕಲಿಬೇಕಂತೆ, ಇರುವೆ ಹತ್ರ ಕಲೀರಿ. ಅದು ಮಳೆ ಬಂದಾಗ ಹೋಗಿ ಆಹಾರ ಸೇರಿಸ್ಕೊಳ್ಳಲ್ಲ. ಮುಂಚಿತವಾಗಿ ಏನ್ ಮಾಡ್ತದೆ? ಕಷ್ಟ ಬಂದಾಗ ದೇವರು ಹುಡುಕೋದಲ್ಲ, ಮೊದಲೇ ದೇವರ ಮೇಲೆ ನಂಬಿಕೆ ಉಳ್ಳವರಾಗಿರ್ಬೇಕು. ಓದ್ಕೊಳ್ಳಿ, ಕೆಳಗೆ ಓದಿ. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಕ್ರಿಸ್ತನ ವಾಕ್ಯವೇ ಆಧಾರ. ಆಧಾರ. ಇಂಗ್ಲಿಷ್ ನಲ್ಲಿ ಹೇಗಿದೆ ಅಂದ್ರೆ ಬೈ ಹೇರಿಂಗ್ ಅಂಡ್ ಹೇರಿಂಗ್, ಅಂದ್ರೆ ಕೇಳ್ತಾ ಕೇಳ್ತಾ. ಯಾವ್ದನ್ನು ಕೇಳ್ತಾ ಕೇಳ್ತಾ? ಧಾರಾವಾಹಿ ಅಲ್ಲ, ಸೀರಿಯಲ್ ಅಲ್ಲ, ಅಕ್ಕದ ಮನೆ ಕಥೆಗಳಲ್ಲ, ಬಕೀರ್ ಬಾಟ್ಲ್ ಗ್ಲಾಸ್ ಟೀ ಕುಡಿಯೋದ್ರಿಂದಲ್ಲ. ವಾಕ್ಯವನ್ನ ಕೇಳ್ತಾ ಕೇಳ್ತಾ, ಕ್ರಿಸ್ತನ ವಾಕ್ಯವನ್ನು ಕೇಳ್ತಾ ಕೇಳ್ತಾ ಏನ್ ಬರ್ತದೆ? ನಂಬಿಕೆ ಬರ್ತದೆ. ಆಮೇನ್. ಯಾರಿಗೆಲ್ಲ ನಂಬಿಕೆ ಬೇಕು? ರೈಟ್. ಏನ್ ಮಾಡಬೇಕು? ತುಂಬಾ ಸಿಂಪಲ್. ವಾಕ್ಯವನ್ನು ಕೇಳ್ತಾ, ಕ್ರಿಸ್ತನ ವಾಕ್ಯವನ್ನು ಕೇಳ್ತಾ 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 ನಿಮಗೇನ್ ಬಂದ್ಬಿಡ್ತದೆ? ನಂಬಿಕೆ ಬಂದ್ಬಿಡ್ತದೆ. ಯಾವ ಒಬ್ಬ ವ್ಯಕ್ತಿಯ ಹತ್ರ ನಂಬಿಕೆ ಇದೆಯೋ ಅವನು ಧನ್ಯನು, ಅವನ ಆಶೀರ್ವದಿಸಲ್ಪಟ್ಟವನು. ಬೈಬಲ್ ಹೇಳ್ತದ ನೋಡ್ರಿ, ಯೋವಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ ಹೇಳ್ತದ ನೋಡ್ರಿ. ನಂಬಿದರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಏನ್ ಕಾಣುವಿರಿ? ಎಲ್ಲ ಜೋರಾಗಿ ಏನ್ ಕಾಣುವಿರಿ? ಯಾರಿಗೆಲ್ಲ ದೇವ್ರ ಮಹಿಮೆ ಕಾಣಬೇಕು? ಏನ್ ಮಾಡಬೇಕು? ನಂಬಬೇಕು. ಏನ್ ಮಾಡಬೇಕು? ನಂಬಬೇಕು. ಆ ನಂಬಿಕೆ ಹೇಗೆ ಬರ್ತದೆ? ಮನೆಯಲ್ಲೇ ಕೂತ್ಕೊಂಡ್ರೆ ಬರ್ತದೆ. ನಮ್ಮಲ್ಲಿ ಅನೇಕರಿಗೆ ಬೈಬಲ್ ಓದಕ್ ಬರೋದಲ್ಲ ಇಟ್ಕೊಳ್ಳೋಣ. ಅಟ್ಲೀಸ್ಟ್ ಕೇಳೋದಕ್ಕೆ ಈ ದಿನಗಳಲ್ಲಿ ಮೀಡಿಯಾ ಗೀಡಿಯಾ ಎಲ್ಲ ಇದೆ, ನಿಮ್ಮ ಚರ್ಚಲ್ಲಿ ನೋಡೋದಲ್ಲ. ಇವೆಲ್ಲ ಏನ್ ಮಾಡ್ಬೋದು? ನೀವು ಪದೇ ಪದೇ ಹಾಕಿ ಕೇಳ್ತಾ ಇರ್ಬೋದು. ಪ್ರೈಸ್ ದಿ ಲಾರ್ಡ್. ಚಿತ್ರಗೀತೆಗಳು ಬರುವಾಗ ಮನೆಗಳಲ್ಲಿ ರೇಡಿಯೋಲ್ಲಿ ಹಾಕ್ಬಿಟ್ಟು, ಹೆಂಗೆ ಟಿವಿಯಲ್ಲಿ ಹಾಕ್ಬಿಟ್ಟು ಹೆಂಗೆ, ಈಗ ಮನೆಯಲ್ಲಿ ವಾಕ್ಯವನ್ನ ಕೇಳೋದಕ್ಕೆ ನಮಗೆ ಸಮಯ ಇಲ್ಲ. ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್, ಕೇಳ್ತಾ ಕೇಳ್ತಾ ನೀನೇನ್ ಕೆಟ್ಟೋಗುದಿಲ್ಲ, ನಂಬಿಕೆ ಬರ್ತದೆ. ನೀತಿವಂತನು ಬದುಕೋದು ಯಾವ್ದ್ರಿಂದ? ಬಾಯ್ ಬಿಟ್ಟು ಹೇಳೋಣವಾ? ಯಾವ್ದ್ರಿಂದ? ಆ ನಂಬಿಕೆ ಹೇಗೆ ಬರ್ತದೆ? ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ದ ವರ್ಡ್ ಆಫ್ ಕ್ರೈಸ್ಟ್.
ಕ್ರಿಸ್ತನ ವಾಕ್ಯವನ್ನು ಕೇಳ್ತಾ ಕೇಳ್ತಾ ನಂಬಿಕೆ ಬರ್ತದೆ. ಈ ನಂಬಿಕೆ ನಿನ್ನ ಹತ್ರ ಇದ್ರೆ ನೀನ್ ದೇವರ ಮಹಿಮೆಯನ್ನ ಪ್ರತಿದಿನ ಕಾಣತಕ್ಕಂಥವರಾಗಿರ್ತೀರಿ. ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೆ, ಪ್ರತಿಯೊಂದು ಹೋರಾಟಕ್ಕೆ, ಪ್ರತಿಯೊಂದು ಕಾಯಿಲೆಗೆ, ಪ್ರತಿಯೊಂದು ಕಷ್ಟಕ್ಕೆ, ಪ್ರತಿಯೊಂದು ನಷ್ಟಕ್ಕೆ, ಪ್ರತಿಯೊಂದು ಸಾಲದ ಸಮಸ್ಯೆಗೆ ಬೇಕಾಗಿರತಕ್ಕಂಥದ್ದು ಭಕ್ತಿಯಲ್ಲ, ನಂಬಿಕೆ. ಆ ನಂಬಿಕೆ ಇದ್ದರೆ ನಿನ್ನ ಜೀವಿತದಲ್ಲಿರತಕ್ಕಂಥ ಬೆಟ್ಟದಾಗಿರತಕ್ಕ ಸಮಸ್ಯೆಗಳನ್ನ ಕಿತ್ತುಕೊಂಡು ಹೋಗಿ ಬೇಡು ಎಂಬುದಾಗಿ ಹೇಳೋದಕ್ಕೆ ನಿನಗೆ ಧೈರ್ಯ ಇರ್ತದೆ. ಅದು ಕಿತ್ಕೊಂಡು ಹೋದಾಗ ನಿನ್ನ ದೇವರ ಮಹಿಮೆಯನ್ನು ಕಾಣತಕ್ಕಂಥವರಾಗಿರ್ತೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ಎಷ್ಟು ದೊಡ್ಡ ಸಮಸ್ಯೆ ಇದ್ರು ನಾನು ಹೇಳ್ತೇನೆ, ನಂಬಿಕೆ ಇದ್ರೆ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಅದನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೇಡು ಎಂಬುದಾಗಿ ಹೇಳುವಾಗ ತಾನು ಹೇಳಿದಂತೆ ಆಗ್ತದೆ ಎಂಬುದಾಗಿ ನಂಬಿದರೆ ಯಾರು ಹೇಳಿದಂತೆ ಆಗುವುದು? ಯಾರು? ನಾನು ಹೇಳಿದಂತೆ ಆಗೋದು. ಯಾರು ಹೇಳಿದಂತೆ ಆಗೋದು? ಯಾಕೆ? ಯಾರ ಮೇಲೆ ನಂಬಿಕೆ? ದೇವರ ಮೇಲೆ ನಂಬಿಕೆ. ಹಾಗೆ ಯೋಚನೆ ಮಾಡ್ರಿ. ನನಗೆ ಸಮಸ್ಯೆನೇ ಇಲ್ಲ ಅಂತ ಹೇಳೋರು ಕೈ ಎತ್ತರಿ ನೋಡೋಣ. ಒಂದು ವೇಳೆ ಕೈ ಎತ್ತಿದ್ರೆ ಮೆಂಟಲ್ ಹಾಸ್ಪಿಟಲ್ ತಗೊಂಡು ಸೇರಿಸ್ಬಿಡ್ತಿದ್ದೆ. ಅವ್ರಿಗೆ ಮಾತ್ರ ಸಮಸ್ಯೆ ಇದ್ರೂ ಗೊತ್ತಾಗಲ್ಲ ನೋಡ್ರಿ, ಅವರೇ ಸಮಸ್ಯೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಸಮಸ್ಯೆ ಇದೆ ರೀ. ನಮ್ಮ ಹತ್ರ ಬಂದು ಕೇಳಿದ್ರೆ ತಲೆ ಸುತ್ತಲಾಗಿ ಬಿದ್ದೋಗ್ಬಿಡ್ತೀರಿ. ಅಷ್ಟೊಂದು ಸಮಸ್ಯೆ ನಮ್ಮ ಹತ್ರ ಇದೆ. ಆದರೆ ನಾವು ದೇವರ ಮೇಲಿರುವ ನಂಬಿಕೆಯಿಂದ ಬದುಕಿ ಬಾಳುವವರಾಗಿದ್ದೇವೆ. ಈ ನಂಬಿಕೆಯಿಲ್ಲದಿದ್ದವರು ಮನುಷ್ಯರ ಹತ್ರ ಹೋಗ್ತಿರ್ತಾರೆ, ಒಬ್ಬೊಬ್ಬರ ಹತ್ರ ಹೇಳ್ಕೊಂಡಿರ್ತಾರೆ, ಅಕ್ಕ ಈ ತರ ಆಯ್ತು, ಏನ್ ಮಾಡೋದು, ಗಂಡ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ ಅಂತ ರಾಗ ಹಿಡಿತಿರ್ತಾರೆ. ನಂಬಿಕೆ ಇದ್ದವರು ಯೇಸುವಿನ ನಾಮದಲ್ಲಿ ನಾನು ಖಂಡಿತವಾಗಿ ಆತನ ಮಹಿಮೆಯನ್ನು ಕಾಣ್ತೇನೆ. ಯಾವನಾದ್ರೂ ನೋಡಿ ಕಷ್ಟವನ್ನು ನೋಡಿ ಮಾತಾಡಕ್ಕೆ ಕೇಳಿಲ್ಲ. ಆತನ ದೇವರು ಹೇಳೋದು, ಯಾವನಾದ್ರೂ ಬೆಟ್ಟವನ್ನು ನೋಡಿ ಮಾತಾಡಕ್ಕೆ ಕೆಲವರು ಯಾರು ಕಂಡ್ರು ಕಷ್ಟ ಕಷ್ಟ ಕಂಡು ಪ್ರಾರ್ಥನೆ ಮಾಡಿ ನನ್ನ ತಲೆ ಮೇಲೆ ಕೈ ಇಟ್ರೆ ತಲೆ ಕೊಟ್ಟು ಕೊಟ್ಟು ಕೂದಲೆಲ್ಲ ಬಿಡಿಸ್ಕೊಂಡಿರ್ತಾರೆ. ಯಾರಿಗೆ ಸೊಂಟ ನೋವಿದೆ ಎದ್ದು ನಿಂತ್ಕೊಳ್ಳಿ, ಗರ್ಭಗಮ ನಿಂತ್ಕೊಳ್ಳೋದು. ಯಾರ ಕಾಲು ಇದು ಮಾಮೂಲಿ. ಯಾರಿಗೆಲ್ಲ ಕಣ್ಣು ಪ್ರಾಬ್ಲಮ್ ಇದೆ, ಕೈ ಪ್ರಾಬ್ಲಮ್ ಇಲ್ಲದೆ ಮನುಷ್ಯ ಈ ಭೂಮಿ ಮೇಲೆ ಇದ್ರೆ ಅವನ್ ಮನುಷ್ಯನೇ ಅಲ್ಲ. ಪ್ರಾಬ್ಲಮ್ ಎಲ್ಲರಿಗೂ ಇದೆ. ಆದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡತಕ್ಕಂಥ ಸಾಸಿವೆ ಕಾಳಷ್ಟು ನಂಬಿಕೆ ಇದೆಯಾ? ಆ ನಂಬಿಕೆ ಹೆಂಗ್ ಬರ್ತದಂದ್ರೆ ವಾಕ್ಯವನ್ನ ಕೇಳೋದ್ರಿಂದ, ಕ್ರಿಸ್ತನ ವಾಕ್ಯವನ್ನು ಕೇಳೋದ್ರಿಂದ ನಂಬಿಕೆ ಬರ್ತದೆ. ಆಮೆನ್, ಪ್ರೈಸ್ ಗಾಡ್. ಆ ನಂಬಿಕೆಯು ದೇವರ ಮಹಿಮೆಯನ್ನು ನಿನ್ನ ಜೀವಿತದಲ್ಲಿ ಕಾಣ್ತಾ 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 ನಿನಗೆ ಅಭ್ಯಾಸ ಫಲವಾಗಿಬಿಡುತ್ತದೆ. ಎಷ್ಟೇ ದೊಡ್ಡದು ಬಂದ್ರು ಅವತ್ತು ನನ್ನನ್ನು ಬಿಡಿಸಿದಾತನು ಈಗಲೂ ಬಿಡಿಸಿದ್ದಾರೆ. ಅವತ್ತು ಮಾಡಿದಾತನು ಈಗಲೂ ಮಾಡ್ತಾರೆ. ನನ್ನ ಜೀವಿತದಲ್ಲಿ 5 ರೂಪಾಯಿ ಅದ್ಭುತ ಯಾರಿಗಾದ್ರೂ ಆಗಿದೆ? ನಿಮಗೆ ಆಗಿಲ್ಲ? ಅದ್ಭುತ ಅದ್ಭುತ ಆಗಿದೆ. 5 ರೂಪಾಯಿ ಬೇಕಾಗಿತ್ತು, ದೇವರು ಒದಗಿಸಿದ್ದಾರಾ? ಹಾಗಾದ್ರೆ ದೇವ್ರಿಗೆ 50 ರೂಪಾಯಿಗೆ ದೊಡ್ಡದಲ್ಲ, 500ಗೆ ದೊಡ್ಡದಲ್ಲ, 5,000 ದೊಡ್ಡದಲ್ಲ, 5 ಲಕ್ಷ ದೊಡ್ಡದಲ್ಲ, 5 ಕೋಟಿ ಕೂಡ ದೊಡ್ಡದಲ್ಲ. ಇಲ್ಲ ಆದ್ರೆ ಹಾಸ್ಪಿಟಲ್ ತಗೊಂಡು ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡು ಹೋಗಂತಾರೆ, ಅಲ್ಲಿ ಹೋದ್ರೆ ಮೈಸೂರಿಗೆ ಹೋಗಿ ಬೆಂಗಳೂರಿಗೆ ಹೋಗುವಂತಾರೆ, ಇಲ್ಲ ಚಿತ್ರದುರ್ಗ ಹೋಗುವಂತಾರೆ, ಆಮೇಲೆ ಬೆಂಗಳೂರಿಗೆ ಹೋಗುವಂತಾರೆ. ಆದ್ರೆ ಯೇಸು ಆತನು ಸರ್ವಶಕ್ತನಾಗಿದ್ದಾನೆ. ಎಲ್ಲದಕ್ಕೂ ಬೇಕಾಗಿರತಕ್ಕಂಥದ್ದು ಸಾಸಿವೆ ಕಾಳಷ್ಟು ನಂಬಿಕೆ. ಆ ನಂಬಿಕೆಯು ಆಟೋಮೆಟಿಕ್ ಆಗುವುದಿಲ್ಲ, ಕೇಳ್ತಾ ಕೇಳ್ತಾ ನಂಬಿಕೆ ಉಂಟಾಗ್ಬಿಡ್ತದೆ. ಇನ್ನೊಂದು ವಚನ 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ, ಎಲ್ಲಿ ಕೇಳಬೇಕು? ನಮ್ಮಿಂದ ಕೇಳಬೇಕು. ಯಾಕಂದ್ರೆ ಇವತ್ತು ಲೋಕದಲ್ಲಿ ಏನೇನೋ ಕಥೆಗಳು ಓಡ್ತಾ ಐತೆ. ಅದಕ್ಕೆ ಹುಷಾರಾಗಿ
ಸಭೆಯಲ್ಲಿ ಹೇಳಲ್ಪಡುವಂತ ವಾಕ್ಯಗಳನ್ನ ಏನ್ ಮಾಡಬೇಕು? ಕೇಳಬೇಕು. ಓ ಮಗಳೇ, ನಿನ್ ಕಣ್ಣೀರು ಒರೆಸ್ತಾರೆ, ನಿನ್ ಮೂಗು ಒರೆಸ್ತಾರೆ, ದೇವರು ಕಂಡಿದ್ದಾರೆ, ಓ ದೇವರನ್ನು ಮುಡುತ್ತಿದ್ದಾರೆ, ಓ ಈ ದಿನ ಮೊದಲುಗೊಂಡು ನಿನ್ ತಲೆನೇ ಉದ್ಧರಿಸ್ತಾರಲ್ಲೇ. ಈ ಕಥೆ ಎಲ್ಲ ನನಗೆ ಬೇಡ. ನಾನು ಯಾವತ್ತು ನಂಬಿದ್ದೀನೋ ಅವತ್ತು ಆತನೊಂದಿಗೆ ನನ್ನ ಕುಂದಿರಿಸಿದ್ದಾರೆ. ಅಲ್ಲೆಲ್ಲೂಯ. ಅರ್ಥ ಆಯ್ತ್ರಿ? ಓದ್ಕೊಳ್ಳಿ, ಕೇಳಿಗ. ಮನುಷ್ಯರ ಅದನ್ನ ಮನುಷ್ಯರ ಮಾತನ್ನು ಎನಿಸದೆ ದೇವರ ವಾಕ್ಯವಾ ಇಲ್ಲ ಕತೆ ಹೇಳ್ತಿದ್ದಾರಾ, ಇವ್ರ ಸ್ಟೋರಿಗಳು ಹೇಳ್ತಿದ್ದಾರಾ ಅಂತ ತಿಳ್ಕೋಬೇಕು. ಮೊದಲು ದೇವರ ವಾಕ್ಯವಂತೆಂದು ತಿಳಿದು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನೇನ್ ಮಾಡ್ತದೆ? ಬಿಡುಗಡೆ ಮಾಡ್ತದೆ. ನಮ್ಮ ಕೈಗಳಲ್ಲಿ ಬೈಬಲ್ ಇಟ್ಕೊಂಡಿದ್ದೀವಿ. ಏನಕ್ಕೆ? ಇಲ್ಲಿ ಹೇಳಲ್ಪಡತಕ್ಕಂಥದ್ದು ದೇವರ ವಾಕ್ಯವು, ಅಥವಾ ಸುಮ್ಮನೆ ಮನಸ್ಸಿಗೆ ಬಂದದ್ದೇನೋ ಹೇಳ್ತಿದ್ದಾರೋ ಅಥವಾ ಏನೋ ಒಂದು ಮಾಡ್ತಿದ್ದಾರೋ ಎಂಬುದಾಗಿ ಚೆಕ್ ಮಾಡ್ಕೋಬೇಕು. ದೇವರ ವಾಕ್ಯ ಅಂತ ತಿಳಿದ ಮೇಲೆ ಸುಮ್ಮನೆ ಇರಬಾರ್ದು. ಅದನ್ನೇನ್ ಮಾಡ್ಬೇಕಂತೆ? ದೇವರ ವಾಕ್ಯವನ್ನು ತಿಳಿದು ಅಂಗೀಕರಿಸದಕ್ಕಾಗಿ ಏನ್ ಮಾಡ್ಬೇಕು? ಅದನ್ನ ಸುಮ್ಮನೆ ಕೂತ್ಕೊಂಡಿರ್ಬಾರ್ದು. ಆಮೇನ್ ಅಂತ ಅಂಗೀಕರಿಸ್ಕೋಬೇಕು. ಆ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಒಂದ್ ಚಿಕ್ಕ ಬಾಲ್ ಹೋಗ್ತದೆ, ಅಯ್ಯಯ್ಯೋ ಪರದಾಡ್ಕೊಂಡು ಹೋಗಿ ಹಿಡ್ಕತ್ತಾರ ಅದನ್ನ, ಅದಕ್ಕೆ ಜನ ಎಲ್ಲ ಕೈ ತಡ್ತಾರೆ. ನಾವು ಇಲ್ಲಿ ದೇವರ ವಾಕ್ಯ ನಮ್ಮ ಬಳಿಗೆ ಬಂದ್ರು ಕೂಡ ಪಕ್ಕದಲ್ಲಿ ಬೀಳಲಿ ಬಿಡು ಅಂತ ಬಿಟ್ಬಿಡ್ತೀವಿ. ಆಮೆ ಅಂತ ಹಿಡ್ಕೋಬೇಕು. ಹೆಂಗ್ ಹಿಡ್ಕೋಬೇಕು? ಇದು ನನ್ನದು, ನನಗಾಗಿ ದೇವರು ಮಾತಾಡುತ್ತಿದ್ದಾರೆ, ಇದು ನನಗೆ ಎಂಬುದಾಗಿ. ಯಾಕೆ ಅಂತಂದ್ರೆ ಬೆಳಕುಂಟಾಗಲಿ ಅನ್ನಲು ಏನಾಯ್ತು? ಬಾಯಿ ತೆಗೆದು ಹೇಳಿ, ಏನಾಯ್ತು? ಅದೇ ವಾಕ್ಯ ಇವತ್ತು ಸಭೆ ನೇರವಾಗಿ ಬರುವಾಗ ಆಮೇನ್ ಅಂತ ಅಂಗೀಕರಿಸಿಕೊಳ್ಳುವಾಗ ಅದು ಯಾವ ಉದ್ದೇಶಕ್ಕಾಗಿ ಕಳಿಸಲ್ಪಡುತ್ತೋ ಅದನ್ನು ನೆರವೇರಿಸದೆ ವಾಪಸ್ ಹಿಂತಿರುಗಿ ಹೋಗೋದಿಲ್ಲ. ಆಕಾಶದ ಮಳೆ ಬರ್ತದೆ, ಬಿತ್ತುವವನಿಗೆ ಏನ್ ಕೊಡ್ತದ್ದು? ಬೀಜ. ಉಣ್ಣುವವನಿಗೆ ಏನ್ ಕೊಡ್ತದೆ? ಆಹಾರ. ಎರಡೂ ಮಾಡದರು ಇದ್ರೆ ಅಲ್ಲಿ ಕಳೆ ಬೆಳೆದಿರ್ತದೆ ಅಷ್ಟೇ. ನಾವು ಸಭೆಗೆ ಬಂದು ದೇವರ ವಾಕ್ಯವನ್ನು ಕೇಳಿ ಇದು ದೇವರ ವಾಕ್ಯವೆಂದು ತಿಳಿದು ಅದನ್ನೇನ್ ಮಾಡಬೇಕು? ಅಂಗೀಕರಿಸ್ಕೋಬೇಕು. ಆಮೇನ್, ಹಾಗೆ ಆಗಲೇ ಎಂಬುದಾಗಿ ಅಂಗೀಕರಿಸಿಕೊಳ್ಳುವಾಗ ಯೇಸು ಹೆಸರಿನಲ್ಲಿ ಆ ವಾಕ್ಯವು ನಿಮ್ಮಲ್ಲಿ 30, 60, 100ರಷ್ಟು ಫಲವನ್ನು ಉಂಟು ಮಾಡುತ್ತದೆ. ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ್ರು. ಬೀಜ ಬಿತ್ತುವವನು ಬೀಜ ಬಿತ್ತಕ್ಕೆ ಹೋದ, ಕೆಲವು ಬೀಜಗಳು ದಾರಿ ಮಗಲಲ್ಲಿ ಬಿದ್ದವು, ಅದನ್ನ ಪಕ್ಷಿಗಳು ತಗೊಂಡೋಯ್ತು. ಒಳ್ಳೆ ನೆಲದಲ್ಲಿ ಬಿದ್ದಂತ ಬೀಜವು 30, 60, 100ರಷ್ಟು. ದೇವರ ವಾಕ್ಯವು ಜೀವವುಳ್ಳ ಬೀಜವಾಗಿದೆ. ಅದು ನಿನ್ನನ್ನು ಉದ್ಧರಿಸುವುದಕ್ಕಾಗಿ, ನಿನಗೆ ನಂಬಿಕೆ ಉಂಟು ಮಾಡುವುದಕ್ಕಾಗಿ ನಿನ್ನ ಬಳಿಗೆ ಕಳಿಸಲ್ಪಡತಕ್ಕದಾಗಿರ್ತದೆ. ಇದನ್ನು ದೇವರ ವಾಕ್ಯ ಅಂತ ತಿಳಿದಾಗ ಸುಮ್ಮನೆ ಬಿಡಬೇಡ್ರಿ, ಆಮೇನ್ ಎಂಬುದಾಗಿ ಸ್ವೀಕರಿಸ್ಕೊಳ್ರಿ. ಆ ವಾಕ್ಯವು ನಿಮ್ಮಲ್ಲಿ ನಂಬಿಕೆಯನ್ನು ಉಂಟು ಮಾಡ್ತದೆ. ಆ ನಂಬಿಕೆಯಿಂದ ದೇವರ ಮಹಿಮೆಯನ್ನು ಕಾಣತಕ್ಕಂಥವರಾಗಿರ್ತೀರಿ. ಆಗ ಅಲ್ಲಿ ಹೇಳ್ತಾರೆ ನೋಡ್ರಿ, ಏನಂತಾರೆ? ಅದು ನಿಜವಾಗಿಯೂ ದೇವರ ವಾಕ್ಯವನ್ನು ತಿಳಿದು ಅದನ್ನು ಅಂಗೀಕರಿಸಿಕೊಳ್ರಿ. ನಾವಂತೂ ಎಡಬಿಡದೆ ನೀವು ದೇವರ ವಾಕ್ಯ ಕೇಳಿದಿರಲ್ಲ, ಇದು ನೋಡ್ಬಿಟ್ಟು ಅವನಿಗೆ ಸಂತೋಷ ಆಗತ್ತೆ. ಅಯ್ಯೋ, ಈ ಜನರು ದೇವರ ವಾಕ್ಯ ಸ್ವೀಕಾರ ಮಾಡ್ಕೊಂಡ್ರಲ್ಲ, ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವಪ್ಪ ಅಂತ ದೇವರಿಗೆ ಸ್ತೋತ್ರ ಮಾಡಬೇಕು ಸೇವಕರು. ಅಯ್ಯೋ, ಈ ಜನರು ಎಷ್ಟು ಕೇಳಿದ್ರು ಈ ಕೇಳಿ ಆ ಕಡೆ ಬಿಟ್ಬಿಡ್ತಾರಲ್ಲಪ್ಪ ಅಂತ ಇರಬಾರ್ದು. ನೀವು ಕೂತ್ಕೊಂಡಿರೋ ಜಾಗದಲ್ಲಿ ಆಮೇಲೆ ಅಂತ ಸ್ವೀಕರಿಸಿಕೊಂಡಾಗ ಎಡಬಿಡದೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಅದು ನಿಜವಾಗಿಯೂ ದೇವರ ವಾಕ್ಯವೇ. ಹಲ್ಲೆಲೂಯಾ. ಮತ್ತೆ ನೋಡ್ರಿ ಏನಾಗ್ತದೆ? ಏನ್ ಮಾಡುವವರಾದ ನಿಮ್ಮೊಳಗೆ, ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಎಷ್ಟು ಕೆಲಸ ಮಾಡ್ತದೆ? ಬಲ ಅಂದ್ರೆ ಯಾವುದು? ಮೊದಲು ಕುದುರೆ ಬಲ ಇತ್ತು, ಆರ್ಸ್ ಪವರ್ ಅಂತ ಹೇಳ್ತಿದ್ರು. ಆಮೇಲೆ ಆರ್ಸ್ ಪವರ್ ಅಂತ ಹೇಳಿ ಮಿಷಿನ್ ಅಲ್ಲಿ ತಗೊಂಡ್ಬಂದ್ರು. 7 HP, 1 HP, 2 HP ಅಂತ ಹೇಳ್ತಾರಲ್ಲ. 1 HP ಒಂದು ಕುದುರೆಗೆ ಸಮಾನ, 2 HP 2 ಕುದುರೆಗೆ ಸಮಾನ, 7 HP 7 ಕುದುರೆಗೆ ಸಮಾನ
ಅದರ ಪವರ್. ಈಗ ನ್ಯೂಕ್ಲಿಯರ್ ಪವರ್ ಬಂದೈತೆ. ಏನ್ ಪವರ್? ನ್ಯೂಕ್ಲಿಯರ್. ಆ ನ್ಯೂಕ್ಲಿಯರ್ ಪವರ್ ಒಂದು ದೇಶವನ್ನೇ, ರಾಜ್ಯವನ್ನೇ, ದೇಶಗಳನ್ನೇ ನಾಶ ಮಾಡತಕ್ಕಂಥ ಶಕ್ತಿ ಅದಕ್ಕೈತೆ. ಅದೇ ರೀತಿಯಲ್ಲಿ ಒಂದು ಇಡೀ ದೇಶಕ್ಕೆ, ರಾಜ್ಯಕ್ಕೆ ವಿದ್ಯುತ್ ಅಥವಾ ಈ ಕರೆಂಟ್ ಅನ್ನ ಉತ್ಪಾದನೆ ಮಾಡತಕ್ಕ ಶಕ್ತಿ ಅದಕ್ಕೈತೆ. ನಾಶ ಮಾಡುವಂಥದ್ದೈತೆ, ಕರೆಂಟ್ ಕೊಡತಕ್ಕಂಥದ್ದೈತೆ. ಅದಕ್ಕಿಂತಲೂ ಪವರು ರಿಸರೆಕ್ಷನ್ ಪವರ್, ಪುನರುತ್ಥಾನದ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡತಕ್ಕದಾಗಿರ್ತದೆ. ದೇವರ ಕೃಪೆ ನೋಡ್ರಿ. ಕೂತಿರುವ ಜಾಗದಲ್ಲಿ ತಮಿಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ನೋವಾದ ನೋಂಬಿ ಕುಂಬಿಡು ಅಂತ ಹೇಳ್ತಾರೆ. ಅಂದ್ರೆ ನೋವೇ ಇಲ್ಲ, ಕೂತಿರೋ ಜಾಗದಲ್ಲಿ ಹಬ್ಬ ಆಚರಣೆ ಮಾಡ್ಕೊಬೋದಂತೆ. ಅಂಗಡಿಗೆ ಹೋಗ್ಬೇಕಾಗಿಲ್ಲ, ಹೋಳಿಗೆ ಮಾಡ್ಬೇಕಾಗಿಲ್ಲ, ಅದು ಇದು ಸಾಮಾನು ತರಬೇಕಾಗಿಲ್ಲ. ಕೂತಿರೋ ಜಾಗದಲ್ಲಿ ಆರಾಮಾಗಿ ನೀವು ವಾಕ್ಯ ಕೇಳಿ, ಆ ವಾಕ್ಯ ಒಳಗೆ ಹೋಗಿ ಆ ವಾಕ್ಯ ನಿಮ್ಮಲ್ಲಿ ಈ ದೊಡ್ಡ ಮಹತ್ವದ ಕಾರ್ಯಗಳನ್ನ ಮಾಡತಕ್ಕದಾಗಿರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ಅದ ಕಾರಣ ದಯಮಾಡಿ ದೇವರ ವಾಕ್ಯವನ್ನ ಒಳಗೆ ಬರುವಾಗ ಆಮೇನ್ ಎಂಬುದಾಗಿ ದೇವರ ವಾಕ್ಯ ತಿಳಿದ ಮೇಲೆ ಸುಮ್ಮನೆ ಇರಬೇಡ್ರಿ. ಆಮೇನ್ ಎಂಬುದಾಗಿ ಅಂಗೀಕರಿಸ್ಕೊಳ್ರಿ. ಅದು ಅಂಗೀಕರಿಸ್ಕೊಂಡ್ಮೇಲೆ ಅದು ನಿಮ್ಮಲ್ಲಿ ನಂಬಿಕೆಯನ್ನು ಉಂಟು ಮಾಡ್ತದೆ. ಆ ನಂಬಿಕೆಯು ಬೈಬಲ್ ಹೇಳ್ತದೆ ಬಹು ಬಲವಾದ ಕೆಲಸವನ್ನು ಮಾಡ್ತದೆ, ಅಥವಾ ದೇವರ ಮಹಿಮೆಯನ್ನು ಕಾಣುವಂತೆ ಮಾಡ್ತದೆ. ಒಬ್ಬ ಮನುಷ್ಯನ ಜೀವಿತದಲ್ಲಿ ದೇವರ ಮಹಿಮೆ ಕಾಣದೇ ಇರೋದ ಕಾರಣ ಏನಂದ್ರೆ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ? ವಾಕ್ಯಕ್ಕೆ ಮುಖ್ಯತ್ವವಿಲ್ಲ. ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನು ಏನ್ ಮಾಡ್ತಲ್ಲ, ಅವರು ಸ್ವೀಕರಿಸ್ಕೊಳ್ತಿಲ್ಲ. ನೀನ್ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈಗ ನೋಡ್ರಿ, ಒಂದು ಜನ ಓದ್ಕೊಳ್ಳೋ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 45ನೇ ವಚನ. ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವವು ಅಂದಳು. ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವುದು ಅಂದನು. ಆಗ ಮರಿಯಳು ಹೇಳಿದ್ದೇನೆಂದರೆ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ. ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ. ಅದು ಮೇಲೆ ಓದ್ಬೇಕು. 45. ನಂಬಿದವಳಾದ ನೀನು ಧನ್ಯಳೇ. ಹಲ್ಲೆಲೂಯಾ. ಎಲ್ಲ ಗಮನವಾಗಿ ಕೇಳಿ. ಒಂದು ದಿನ ಒಬ್ಬ ದೂತನು ಬರ್ತಾನೆ. ಒಬ್ಬ ಕನ್ಯಾಗಿರತಕ್ಕಂಥ ಸ್ತ್ರೀ ಆದವಳು ನಿಂತಿರ್ತಾಳೆ. ಆಗ ಆತನು ಬಂದು ಹೇಳುತ್ತಾನೆ, ಪರಾತ್ಮರ ನೆರಳು ನಿನ್ನ ಮೇಲೆ ಬೀಳುವುದು, ಆಗ ನಿನ್ನ ಹೊಟ್ಟೆಯಲ್ಲಿ ಒಂದು ಪರಿಶುದ್ಧ ಶಿಶು ಉಂಟಾಗುವುದು ಅಂತಂದಾಗ ನೀವಾಗಿದ್ರೆ ಏನ್ ಮಾಡ್ತಿದ್ರಿ? ಆತನ ಹೆಸರು ಯೇಸು, ಆತನು ಈ ಜಗತ್ತನ್ನು ರಕ್ಷಿಸಲಿಕ್ಕೆ ಬಂದಿದ್ದಾರೆ ಅಂತ ಅಂದಿದ್ದಾರೆ, ನಂಬ್ತಿದ್ರ? ಆದ್ರೆ ಆಕೆ ನಂಬಿದಳು. ಒಬ್ಬ ಕನ್ಯಾಗಿರತಕ್ಕಂಥವಳು ದೂತನ ಬಂದು ಒಂದು ಸಂದೇಶವನ್ನು ರವಾನಿಸುವಾಗ ಆಕೆಯು ಮೊದಲಾಗಿ ದೂತಳನ್ನು ನೋಡ್ತಾಳೆ. ನೋಡೋದು ಮಾತ್ರವಲ್ಲದೆ ಆತನು ಹೇಳಿದ ಸಂದೇಶವನ್ನು ಏನ್ ಮಾಡ್ತಾಳೆ? ನಂಬುತ್ತಾಳೆ. ಅದಕ್ಕೆ ದೂತನು ಹೇಳ್ತಾನೆ, ನಂಬಿದವಳಾಗಿರುವ ನೀನು ಧನ್ಯಳು. ಇವತ್ತು ಎಷ್ಟು ಜನ ನಿಮ್ಮ ಪಾಸ್ಟರ್ನ ನಂಬ್ತೀರಿ? ಎಷ್ಟು ಜನ ನಿಮ್ಮ ಪಾಸ್ಟರ್ ಯಾರನ್ನ ಕಳಿಸ್ತಾರ ಅವ್ರನ್ನ ನಂಬ್ತೀರಿ? ಹಾಗಾದ್ರೆ ಈ ವಾಕ್ಯಗಳನ್ನ ಕೇಳಿದಾಗ ಯಾರು ನಂಬುತ್ತಾರೋ ಅವರು ಧನ್ಯರು. ಯಾರು ಇಂಗ್ಲಿಷ್ ನಲ್ಲಿ ಬ್ಲೆಸ್ಸಡ್ ಅಂತಿದೆ. ಯಾರು ಆಶೀರ್ವದಿಸಲ್ಪಟ್ರು ಅಂತಂದ್ರೆ ಕೂತಿರುವ ಜಾಗದಲ್ಲಿ ಆರಾಮಾಗಿ ಕೂತಿದ್ರೆ ಇಲ್ವಾ? ಆರಾಮಾಗಿ ಕೂತಿದ್ದೀರಾ ಇಲ್ವಾ ಅಂತ. ಆರಾಮಾಗಿ ಕೂತಿರುವ ಜಾಗದಲ್ಲಿ ಹೇಳಲ್ಪಟ್ಟ ವಾಕ್ಯಗಳನ್ನು ನಂಬುವ ನೀನು ಆಶೀರ್ವದಿಸಲ್ಪಟ್ಟವರು. ಯಾಕಂದ್ರೆ ಈ ವಾಕ್ಯವು ನಂಬುವವರಾದ ನಿಮ್ಮಲ್ಲಿ ಬಹು ಬಲವಾದ ಕಾರ್ಯಗಳನ್ನು ಮಾಡ್ತದೆ. ನೀವು ನಂಬಿದವರಾಗಿ ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ಕಾಣತಕ್ಕಂಥವರಾಗಿದ್ದೀರಿ. ಮರಿಯಾಳು ಬೇರೆ ನಂಬಿದಳು, ಅದೇ ರೀತಿ ಆತನು ಹೇಳಿದಂತೆ ಗರ್ಭಿಣಿಯಾಗಿ ಯೇಸುವನ್ನು ಈ ಜಗತ್ತಿಗೆ ತೆಗೆದುಕೊಂಡು ಬಂದ್ಲು. ಅದೇ ರೀತಿಯಲ್ಲಿ ನೀನು ಕೂತಿರುವ ಜಾಗದಲ್ಲಿ ನಂಬುವ ನೀನು ಈ ಪ್ರಪಂಚಕ್ಕೆ ಯೇಸುವಿನ ಮಹಿಮೆಯನ್ನ ತೋರಿಸುವಂತ ಒಂದು ವಿಶ್ವಾಸಿಯಾಗಿರ್ತಿ. ಆಕೆ ಕೇಳಿದುವೆ, ನಾನು ಗಂಡನನ್ನು ಅರಿಯದವನಾಗಿದ್ದೇನೆ, ಇದು ಹೇಗೆ ಆದಿತ್ತು ಅಂತ ಹೇಳಿದ್ರು. ಆದರೆ ದೂತನು ಹೇಳಿದ,
ಪರಾತ್ಮರ ನೆರಳು ನಿನ್ನ ಮೇಲೆ ಬೀಳುವುದು, ಆಗ ನಿನ್ನ ಹೊಟ್ಟೆಯಲ್ಲಿ ಪರಿಶುದ್ಧ ಶಿಶು ಉಂಟಾಗುವುದು ಎಂಬುದಾಗಿ ಹೇಳಿದಾಗ ಆಕೆಯು ನಂಬಿ ಸ್ವೀಕರಿಸಿಕೊಂಡ್ಲು. ಆ ಸ್ವೀಕರಿಸಿಕೊಂಡ ನಂತರ ದೇವರ ಮಹಿಮೆಯು ಇಡೀ ಜಗತ್ತಿಗೆ ಈಗ ಮರ್ಯಾಳಿನ ಮೂಲಕವಾಗಿ ಮ್ಯಾನಿಫೆಸ್ಟೇಷನ್ ಆಯಿತು. ನಿನ್ನ ಮೂಲಕವಾಗಿ ನಿಮ್ಮ ಊರಿನಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಪಟ್ಟಣದಲ್ಲಿ, ನಿಮ್ಮ ರಾಜ್ಯದಲ್ಲಿ, ಇಡೀ ಜಗತ್ತಲ್ಲಿ ದೇವರ ಮಹಿಮೆಯನ್ನ ರಿಲೀಸ್ ಮಾಡತಕ್ಕಂಥವರಾಗಿರ್ಬೇಕಾದ್ರೆ ನಿಮಗೆ ನಂಬಿಕೆ ಇರಬೇಕು. ಆತನು ಹೇಳಿದ ಮಾತನ್ನ ಆಮೇಲೆ ಎಂಬುದಾಗಿ ಅಂಗೀಕರಿಸಿಕೊಂಡು ನಂಬಬೇಕು. ನಿನಗಾಗತಕ್ಕಂಥ ನೋವನ್ನು ನಂಬ್ತಿಲ್ಲ, ನಿನಗಾಗತಕ್ಕಂಥ ಸಾಲವನ್ನು ನಂಬ್ತಿಯಲ್ಲ, ನಿನಗಿರತಕ್ಕ ಕಷ್ಟವನ್ನು ನಂಬ್ತಿಯಲ್ಲ, ಅದನ್ನು ಯೋಚನೆ ಮಾಡಿ ಅಳುತ್ತಿಯಲ್ಲ. ಹಾಗೆ ಕಾಣದೇ ಇರತಕ್ಕಂಥ ವಿಚಾರಗಳನ್ನು ನಂಬಿಕೆಯಿಂದ ಅದನ್ನು ಎದುರು ನೋಡ್ತಿದ್ರೆ ಅದರ ಮಹಿಮೆಯು ನಿನ್ನ ಜೀವಿತದಲ್ಲಿ ಅನುಭವಿಸತಕ್ಕಂಥವರಾಗಿರ್ತೀರಿ. ಇಲ್ಲಿ ಒಬ್ಬ ವ್ಯಕ್ತಿ ನಾವು ನೋಡಿದ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅಲ್ಲಿ ಯಾಯಿರು ಎಂಬುದಾಗಿ ಒಬ್ಬ ಮನುಷ್ಯನಿರ್ತಾನೆ. ಅವರ ಮಗಳು ಅಸ್ವಸ್ಥಳಾಗಿರ್ತಾಳೆ, ಸಾಯುವ ತರುವಾಯದಲ್ಲಿರ್ತಾಳೆ. ಆತನು ಯೇಸುವಿನ ಸಂದೇಶವನ್ನು ಕೇಳಿದ್ದಾನೆ, ಯಾಕಂದ್ರೆ ಸಭಾಮಂದಿರ ಅಧಿಪತಿಯಾಗಿರ್ತಾನೆ. ಅನೇಕ ಸಮಯದಲ್ಲಿ ಯೇಸು ಸಮಾಚಾರವನ್ನು ಕೇಳಿದ. ಕೆಲವೊಮ್ಮೆ ಯೇಸುವನ್ನು ಹೊರಗೆ ಹಾಕಿದ್ರು, ಬೆಟ್ಟದಂತ ಅಲ್ಲಕ್ಕೆ ನೋಡಿದ್ರು. ಆದ್ರೆ ಇವನು ಇದನ್ನೆಲ್ಲ ಕೇಳಿದ ಅವನೊಳಗೆ ನಂಬಿಕೆ ಬಂದ್ಬಿಡ್ತು. ನೀನು ಕೇಳ್ತಾನೆ ಇರು, ನಿನ್ನ ಅರಿಯದೆ ಆ ವಾಕ್ಯವು ನಿನಗೆ ನಂಬಿಕೆಯನ್ನು ಕೊಂಡು ಬರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ವಾಕ್ಯ ಕೇಳ್ತಾನೆ ಇದ್ರೆ ವಾಕ್ಯದಲ್ಲಿ ಜೀವ ಇದೆ, ಅದು ಬೆರೆದಾಗಿ ಹಿಂತಿರುಗಿ ಬರುವುದಿಲ್ಲ. ನೀನು ಒಂದು ವೇಳೆ ಓದಕ್ಕೆ ಗೊತ್ತಿರ್ತಕ್ಕ ದಡ್ರಾಗಿದ್ರು ಸರಿ, ಅದು ನಿಮ್ಮಲ್ಲಿ ಕೆಲಸ ಮಾಡೇ ಮಾಡ್ತದೆ. ಸಭಾಮಂದಿರ ಅಧಿಪತಿ ಆಗಿದ್ದವನ ಹೃದಯದಲ್ಲಿ ಈ ವಾಕ್ಯ ಒಳಗೆ ಹೋಯಿತು. ತನ್ನ ಮಗಳು ಅಸ್ವಸ್ಥಳಾಗಿದ್ದಾಳೆ, ಸಾಯುವ ತರುವಾಯಲ್ಲಿ ಅವನಿಗೆ ಏನು ತೋಚಿಸಲಿಲ್ಲ. ಅವನಿಗೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಬಂತು. ನಂಬಿದ ಅವನು ಏನ್ ಮಾಡಿದ ಗೊತ್ತಾ? ಪಬ್ಲಿಕ್ ಆಗಿ ಆ ದಿನಗಳಲ್ಲಿ ಯಹೂದ್ಯರಾಗಿರುವವರು ಯಾವ ಒಬ್ಬ ಮನುಷ್ಯನಿಗೆ ತಲೆ ಬಾಗ್ತಿರ್ಲಿಲ್ಲ. ತಲೆ ಕೆಳಗೆ ಬಾಗುವುದು ಬಂದು ಅದು ದೊಡ್ಡ ಅಫೆನ್ಸ್, ತಪ್ಪು, ಪಾಪ. ದೇವರಾದ ಯೆಹೋವನನ್ನು ಬಿಟ್ಟು ಬೇರೆ ಯಾರಿಗೂ ನಮಸ್ಕಾರ ಮಾಡಬಾರದು ಅಂತಿದೆ. ಆದ ಕಾರಣ ಯಹೂದ್ಯನಾಗಿದ್ದ ಈತನು ಏನ್ ಮಾಡಿದ? ಪಬ್ಲಿಕ್ ಅಲ್ಲಿ ಬಂದು ಏಸು ಪಾದಕ್ಕೆ ಬಿದ್ದ. ಅಂದರೆ ಆ ವಾಕ್ಯವು ಅವನಿಗೆ ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವಂತೆ ಕೆಲಸ ಮಾಡ್ತು. ಎಲ್ಲರೂ ನೋಡ್ತಿದ್ದಾಗ ಏಸು ಪಾದಕ್ಕೆ ಬಿದ್ದ. ಈಗ ಯೋಚನೆ ಮಾಡ್ರಿ, ಕೆಲಸ ಹೋಯ್ತು. ಏನೋಯ್ತು ಹೇಳ್ರಿ? ಸಭಾಮಂದಿರ ಅಧಿಪತಿ ಆಗಿರುವವನು ನಾಳೆದ ಕೆಲಸ ಮಾಡಕ್ಕಾಗತ್ತಾ? ಇವನಿಗೆ ಆ ಏಸು ಕಾಲಿಗೆ ಬಿದ್ದ ಅಂತೇಳಿ ಅವನಿಗೆ ಕೆಲಸ ಹೋಗ್ಬಿಡ್ತದೆ. ನೆವರ್ ಕೇರ್ಸ್. ಅವನು ಕೇರೆ ಮಾಡಿಲ್ಲ. ಆತನ ಪಾದಕ್ಕೆ ಬಿದ್ದ. ಸ್ವಾಮಿ, ನನ್ನ ಮಗಳು ಅಸ್ವಸ್ಥಳಾಗಿದ್ದಾಳೆ, ಸಾಯುವ ತರುವಾಯ ಇದ್ದಾಳೆ, ನೀವು ಬಂದು ಸ್ವಸ್ಥ ಮಾಡಬೇಕು ಎಂಬುದಾಗಿ ಕೇಳ್ಕೊಂಡೆ. ನಂಬಿಕೆ ಬಂತು ಅವನಿಗೆ. ಏಸು ಬಂದ್ರೆ ನನ್ನ ಮಗಳು ಸ್ವಸ್ಥವಾಗ್ತಾಳೆ ಎಂಬುದಾಗಿ. ಏಸು ಆಯ್ತು ಎಂಬುದಾಗಿ ಹೋಗ್ತಿದ್ದಾಗಲೇ 12 ವರ್ಷ ಕಾಯಿಲೆ ಆಗಿದ್ದು ಒಬ್ಬ ಸ್ತ್ರೀ ಬರ್ತಾಳೆ. ಅಲ್ಲಿ ಸ್ವಲ್ಪ ಸಮಯವಾಗ್ತದೆ. ಅಷ್ಟರೊಳಗೆ ಸಭಾಮಂದಿರ ಮನೆಯಿಂದ ಒಬ್ಬ ಮನುಷ್ಯನು ಬರ್ತಾನೆ. ಅವನು ಹೇಳ್ತಾನೆ, ಮಗಳು ಸತ್ತೋದಲು ಎಂಬುದಾಗಿ. ನಿಮ್ಮ ಮನೆಯಲ್ಲಿ ಆ ಥರ ಒಂದು ಸಂದೇಶ ಬಂದ್ರೆ ಏಸು ಬೇಡ, ಪೂಸು ಬೇಡ ಅಂತ ಓಡೋಗ್ಬಿಡ್ತಿದ್ವಿ. ಒಂದು ವೇಳೆ ಏಸು ಬೇಕು ಇರಲಿ ಒಂದು ಕಡೆ, ನಾವೇನು ಮಾಡೋಣ, ನಾವು ಹೋಗಿ ಕಣ್ಣೀರು ಬಿಟ್ಟು ಗೋಳಾಡ್ಕೊಂಡು ಎದೆ ಹೊಡ್ಕೊಂಡ್ರೆ ಸ್ವಲ್ಪ ನೆಮ್ಮದಿ ಆಗ್ತದೆ ಅಂತ ಹೋಗಿ ಎದೆ ಹೊಡ್ಕೊಳ್ತಿದ್ರು. ಆದರೆ ಸಭಾಮಂದಿರದ ಅಧಿಪತಿ ಈ ಮಾತನ್ನು ಕೇಳಿದ ತಕ್ಷಣ ಯೇಸು ಸ್ವಾಮಿ ಹೇಳಿದ್ರು, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಏನಂದ್ರು ಯೇಸು ಸ್ವಾಮಿ? ಓದ್ಕೊಳ್ಳಿ, 50ನೇ ವಚನ ಓದ್ಕೊಳ್ಳಮ್ಮ. ಅದನ್ನು ಕೇಳಿ ಲೂಕ 8:50. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ 49ನೇ ವಚನ ಓದಮ್ಮ. ಆತನು ಇನ್ನೂ ಮಾತನಾಡುತ್ತಿದ್ದಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು ಎಂದು ಸತ್ತಳು ನೋಡ್ರಿ, ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಇವ್ ನೋಡ್ರಿ, ಸತ್ತನು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬಾರ್ದ? ಗುರುವಿಗೆ ತೊಂದರೆ ಕೊಡಬೇಡ ಅಂದ್ರೆ ಏನ್ ಅರ್ಥ? ಗುರುವನ್ನ ಬಿಡ್ಬಿಡಪ್ಪ, ವಾ ಬಡ್ಕೋ ಅಲ್ಲಿ ಬಂದು ಅಂತ ಹೇಳ್ತಾನೆ. ಕೆಲವೊಮ್ಮೆ ಹಾಗೆ ನಮಗೆ ವಿರೋಧವಾಗಿ ಬರತಕ್ಕಂಥ ಸಂಗತಿಗಳು, ಸಂದೇಶ ಹೆಂಗಿರ್ತದೆ ಅಂದ್ರೆ, ಯೇಸುವನ್ನ ಬಿಟ್ಟುಬಿಡು, ಬಾ ಕಷ್ಟವನ್ನು ಹಿಡ್ಕೋ,
ಇವನೇನು ಮಗು ಸತ್ತೋದು ಅಂತ ಹೇಳ್ಬೇಕು, ಇವ್ ಕಷ್ಟ ಹೇಳ್ಬೇಕು ಅಷ್ಟೇ. ಇನ್ನು ಉಳಿದಿದ್ದು ಅವನು ಮಾಡಬೇಕು. ಆದ್ರೆ ಗುರುಗೆ ತೊಂದರೆ ಕೊಡಬೇಡ ಅಂದ್ರೆ ಇವನು ಯಾರು ಗುರು? ಇವನು ಗುರುಗೆ ಅಸಿಸ್ಟೆಂಟಾ? ಇಲ್ಲ. ಹಂಗೆ ಕೆಲವೊಮ್ಮೆ ನಮ್ಮನ್ನು ಡೈವರ್ಟ್ ಮಾಡತಕ್ಕಂಥ ಮಾತುಗಳು ನಮ್ಮ ಜೀವಿತದಲ್ಲಿ ಬಂದ್ರು, ನಾವು ಯಾರನ್ನು ನಂಬಿದ್ದೀವೋ ಆತ ನಮ್ಮನ್ನು ಕೈ ಬಿಡುವವನು ಅಲ್ಲವೇ ಅಲ್ಲ. ಆ ಮಾತನ್ನು ಕೇಳಿ ಯೇಸು ಏನ್ ಮಾಡಿದ್ರು ಗೊತ್ತಾ? ಇಮ್ಮಿಡಿಯೇಟ್ ಆಗಿ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಈ ಬೆಳಗಿನ ವೇಳೆ ಹೇಳ್ತೇನೆ, ಯಾವ ಕಾರ್ಯಕ್ಕೂ ನೀನು ಅಂಜಬೇಡ. ನೀನ್ ದೇವರ ಮೇಲೆ ನಂಬಿಕೆ ಆಗಿರು, ನೀನ್ ದೇವರ ಮಹಿಮೆಯನ್ನು ಕಾಣ್ತಿ. ನಿನ್ನ ಮನಸ್ಸನ್ನು ಅಂಜುವಂತೆ ಮಾಡತಕ್ಕಂತ, ನಿನ್ನ ಹೃದಯವನ್ನು ಭಯದಲ್ಲಿ ನಡೆಸತಕ್ಕಂತ, ನಿನ್ನ ಮನಸ್ಸನ್ನು ಗಲಿಬಿಲಿ ನಡೆಸತಕ್ಕಂತ ಯಾವುದೇ ಕಾರ್ಯಕ್ಕೂ ಕಿವಿ ಕೊಡಬೇಡ. ದೇವರ ವಾಕ್ಯವನ್ನು ನಂಬಿದ್ದಿ, ಆ ದೇವರ ಮಹಿಮೆಯನ್ನು ಕಾಣ್ತಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ ಹೇಳುವಂಥದ್ದು? ಇಲ್ಲಿವರೆಗೂ ದೇವರು ಅದ್ಭುತ ಮಾಡಿದ್ದಾರೆ, ಇನ್ನು ಮುಂದೆ ಮಾಡ್ತಾರೆ. ಪ್ರೈಸ್ ಗಾಡ್. ಆದ ಕಾರಣ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ಎರಡು ಮನಸ್ಸುಳ್ಳವರು ತನ್ನ ಜೀವಕಾಲವಲ್ಲ ಕೊಂದಿ ನಡೆಯುವವರಾಗಿದ್ದಾರೆ. ನಂಬಿಕೆ ಮಾತ್ರ ಇರಬೇಕಂದ್ರೆ ಗುರುವನ್ನ ಬಿಟ್ಟು ಬಿಡುವಂತ ಒಂದು ಸಮಸ್ಯೆ ಹೇಳ್ತದೆ, ಒಂದು ಕಾರ್ಯ ಹೇಳ್ತದೆ. ಆದ್ರೆ ನಾವು ಗುರುವನ್ನ ಬಿಡಬಾರ್ದು. ಗುರು ಹತ್ರ ಇದ್ರೆ, ವಾಕ್ಯದ ಹತ್ರ ಇದ್ರೆ, ವಾಕ್ಯ ನಮ್ಮನ್ನು ಸಂತೈಸ್ತದೆ. ಎಲ್ಲಿ ಬ್ರದರ್ ಕಾಣ್ತಾರೆ, ಅಯ್ಯೋ ಬೇಜಾರು ಪಾರ್ಸ ಎಲ್ಲ ಬೇಜಾರಾಗ್ಬಿಟ್ಟು ಸುಮ್ಮನೆ ಬರಕ್ಕೆ ಎಲ್ಲ ಮೂಡೇ ಇಲ್ಲ ಅಂತಾರೆ. ಮಗನೇ, ಮೂಡು ಇಲ್ಲದಿದ್ರೂ ಪರವಾಗಿಲ್ಲ, ಮೂಡನ್ನು ಬರಮಾಡತಕ್ಕ ಯೇಸು ಸ್ವಾಮಿ ಬಳಿಗೆ ಇದ್ರೆ ಆತನ ನಿನ್ನ ಮೂಡನ್ನು ನೇಗಿಸಿ ಒಳ್ಳೆ ಮೂಡನ್ನು ಕೊಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತು ಇನ್ನೊಂದು ವಚನ ಓದಿಕೊಳ್ಳೋಣ. 1 ಪೇತ್ರರು 2ನೇ ಅಧ್ಯಾಯ 6ನೇ ವಚನ. ಗೋ, ಚಿಯೋನಿನಲ್ಲಿ ಮೂಲೆಗಲ್ಲುಗಳನ್ನು ಇಡುತ್ತೇನೆ. ಮೂಲೆಗಲ್ಲುಗಳನ್ನ ಮೂಲೆಗಲ್ಲನ್ನು ಕಲ್ಲನ್ನು ಇಡುತ್ತೇನೆ. ಮೂಲೆಗಲ್ಲನ್ನು ಇಡುತ್ತೇನೆ. ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಆಮೇಲೆ ಅಂತ ಹೇಳಕ್ ಸಾಧ್ಯತೆ? 37 ವರ್ಷ ಆಯ್ತು ನಾನು ಯೇಸು ಸ್ವಾಮಿ ನಂಬಿದ್ದೇನೆ. ನಾನು ಎಷ್ಟೋ ಸಮಸ್ಯೆಗಳನ್ನು ಎದುರುಗೊಂಡಿದ್ದೇನೆ, ಎಷ್ಟೋ ನಷ್ಟಗಳು, ಎಷ್ಟೋ ಹೋರಾಟಗಳು, ಎಷ್ಟೋ ಗಲಿಬಿಲಿಗಳು, ಎಷ್ಟೋ ಸಂಗತಿಗಳು ಬಂದಿದೆ. ಆದರೆ ನಾನು ನಾಚಿಕೆ ಪಟ್ಟು ಹೋಗುವ ಹಾಗೆ ಬಿಟ್ಟಿಲ್ಲ. ದೇವರು ನನ್ನ ಮುಖವನ್ನು ಪ್ರಕಾಶಿಸುವಂತೆ ಮಾಡಿದ್ದಾರೆ. ಯಾಕಂದ್ರೆ ಇದು ದೇವರು ಇಟ್ಟಿರುವ ಮೂಲೆಗಲ್ಲಾಗಿದೆ. ನಿನ್ನ ಜೀವನದಲ್ಲಿ ದೇವರೇ ಈ ಮೂಲೆಗಲ್ಲಾಗಿರುವ ಯೇಸುವನ್ನ ನಿನ್ನ ಹೃದಯದಲ್ಲಿ ಇಟ್ಟಿದ್ದಾರೆ. ಅದನ್ನು ನಂಬುವವರು ಏನಾಗೋದಿಲ್ವಂತೆ? ಪಡುವುದೇ ಇಲ್ಲ. ಯೇಸು ನಂಬಿ ನಾಚಿಕೆ ಪಟ್ಟು ಹೋದ ಒಂದೇ ಒಂದು ಫ್ಯಾಮಿಲಿಯನ್ನ ಈ ಜಗತ್ತಲ್ಲಿ ನೋಡಕ್ಕಾಗಲ್ಲ. ನಂಬದೆ ನಾಶವಾದವರು ಜಾಸ್ತಿ ಜನ ಇದ್ದಾರೆ. ಅದನ್ನು ನಂಬಿದವರು ನಾಶವಾಗೋದೇ ಇಲ್ಲ. ಹಲ್ಲೆಲೂಯಾ. ಬೀದಿ ಮೇಲೆ ಟೆಂಟಲ್ಲಿ ಭಿಕ್ಷೆ ಬೇಡ್ತಿದ್ದವರು ಇವತ್ತು ಕೋಟ್ಯಾಧಿಪತಿಗಳಾಗಿ, ಲಕ್ಷಾಧಿಪತಿಗಳಾಗಿ ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ. ಏನು ಓದಕ್ಕೆ ಗೊತ್ತಿಲ್ಲದಿರುವ ನಾನು ನನ್ನ ದಿನದಲ್ಲಿ ಯಾರ ಹತ್ರ ಮಾತಾಡಿಸ್ತಿದ್ದೆ, ಎಷ್ಟನೇ ಕ್ಲಾಸ್ ಅಪ್ಪ? 7ನೇ ಕ್ಲಾಸ್ ಅಂತ. ನಾನಂದೆ, ಅಯ್ಯೋ ಈ ವಯಸ್ಸಲ್ಲಿ, ಎಷ್ಟು ವಯಸ್ಸಂದೆ? 12 ಅಂತಂದ. ಈ ವಯಸ್ಸಲ್ಲಿ ನಾನು ಸ್ಕೂಲ್ ಬಿಟ್ಟು ನನ್ನ ಲೈಫೇ ಹಾಳು ಮಾಡ್ಕೊಂಡಿದ್ದೆ. ಆದ್ರೆ ಯೇಸು ನನ್ನ ಲೈಫಲ್ಲಿ ಬಂದರು. ಇವತ್ತು ದೇವರ ಕೃಪೆಯಿಂದ 4 ಡಾಕ್ಟರೇಟ್ ತಗೊಂಡಿದ್ದೇನೆ. ಹಲ್ಲೆಲೂಯಾ. ಹಾಗಾಗಿ ಇದು ಆಶ್ಚರ್ಯ. ಎಷ್ಟೋ ದೊಡ್ಡ ದೊಡ್ಡ ಸೇವಕರು ಬಂದು ಕಲಿಯಿದ್ದಾರೆ. ದೊಡ್ಡ ದೊಡ್ಡ ಸೇವಕರು ಅಂದ್ರೆ ವಯಸ್ಸಲ್ಲೂ ದೊಡ್ಡವರು, ಅನುಭವದಲ್ಲಿ ದೊಡ್ಡವರು, ಬಹಳ ವರ್ಷಗಳಿಂದ ಇದ್ದಂತ ವೇದ ಪಂಡಿತರುಗಳು ಕೂಡ ಆಶ್ಚರ್ಯ ಪಡುವ ಹಾಗೆ ದೇವರು ಇವತ್ತು ಮಾಡಿದವನಾಗಿದ್ದಾನೆ. ಇದಕ್ಕೆ ಕಾರಣ ನಮ್ಮ ಭಕ್ತಿಯಲ್ಲ, ಆತನ ಮೇಲಿರುವ ನಂಬಿಕೆಯೇ ಕಾರಣವಾಗಿದೆ. ಪ್ರಿಯರೇ,
ಆತನ ಮೇಲೆ ಇರತಕ್ಕಂಥ ನಂಬಿಕೆ ಬಂದು ಆತನನ್ನು ಮೆಚ್ಚಿಸತಕ್ಕಂಥ ಒಂದು ಸಂಗತಿ ಆಗಿದೆ. ಈ ಚಿಯೋನಲ್ಲಿ ನಿನ್ನ ಲೈಫಲ್ಲಿ ದೇವರು ಒಂದು ಕಲ್ಲನ್ನು ಇಟ್ಟಿದ್ದಾರೆ. ಆ ಕಲ್ಲು ಕರ್ತನಾದ ಯೇಸು ಕ್ರಿಸ್ತನು. ಆತನನ್ನ ಯಾರು ನಂಬುತ್ತಾರೋ ಅವರು ನಾಚಿಕೆ ಪಟ್ಟು ಹೋಗೋದೇ ಇಲ್ಲ. ನನ್ನ ಫ್ರೆಂಡ್ಸು, ನನ್ನ ಬಂಧು, ನನ್ನ ಬಳಗು, ನನ್ನ ಊರಿನವರು, ಈಗಿರತಕ್ಕಂಥ ಊರಲ್ಲಿರುತ್ತ MLAಗಳಾಗಲಿ, ಪೊಲಿಟಿಕಲ್ ಲೀಡರ್ಸ್ಗಳಾಗಲಿ, ಇನ್ಸ್ಪೆಕ್ಟರ್ಗಳಾಗಲಿ, ಪೊಲೀಸ್ನವರಾಗಲಿ, ಅಲ್ಲಿರತಕ್ಕ ಸಂಘಗಳಾಗಲಿ, ಸಂಸ್ಥೆಗಳಾಗಲಿ ಒಂದು ಕಾಲದಲ್ಲಿ ಕೇವಲವಾಗಿ ಮುಖದಲ್ಲಿ ಉಗಿಯೋ ಮಟ್ಟಕ್ಕೆ ನನ್ನನ್ನು ಕೇವಲವಾಗಿ ನೋಡ್ತಿದ್ರು. ಆದರೆ ಇವತ್ತು ದೇವರ ಕೃಪೆಯಿಂದ ದೇವರು ನನ್ನನ್ನು ಬಹಳ ಉನ್ನತದಲ್ಲಿ ಅವರ ಮುಂದೆ ನಿಲ್ಲಿಸಿದವರಾಗಿದ್ದಾರೆ. ಆಮೇನ್. ಆತ ನಂಬಿದವರು ಎಂದಿಗೂ ಆಶಾಭಂಗವಾಗುವುದಿಲ್ಲ. ಒಂದು ಕಾಲದಲ್ಲಿ ಹುಣಸೂರಲ್ಲಿ ರೋಡಲ್ಲಿ ಒಂದು ಆಟೋ ಒಂದು ಹೋಗೋ ಆಟೋ ಹೋಗೋ, ಊರು ಕೆಡ್ಸಕ್ಕೆ ಬಂದವನೇ, ಹಾಳು ಮಾಡಕ್ಕೆ ಬಂದವನು, ಹೋಗೋ ಸಾಯಿ ಹೋಗೋ ಅಂತ ಬೈಯೋರು. ಅಂಗಡಿಗೆ ಹೋಗಿ ಸಾಮಾನು ತೆಗೆದು ಕಾಸು ಬಿಸಾಕ್ಬಿಡೋ. ರೋಡಲ್ಲಿ ನಡ್ಕೊಂಡೋಗಿ ಹಿಂದ್ಗಡೆ ಕತ್ತ ಮೇಲೆ ಬಂದು ಹೊಡೆಯಕ್ಕೆ ಬರೋರು. ಭಾಳ ಯಾವ ಹಳ್ಳಿಗೆ ಹೋಗಬಾರ್ದು, ಯಾವ ಗ್ರಾಮಕ್ಕೆ ಹೋಗಬಾರ್ದು ಅಂತ ಪೊಲೀಸ್ ಸ್ಟೇಷನ್ನಲ್ಲಿ 2 ಸತಿ 2 ಡಿಸ್ಟ್ರಿಕ್ಟಲ್ಲೂ 2 ತಾಲೂಕಲ್ಲೂ ನಾನು ಬರೆದು ಕೊಟ್ಬಿಟ್ಟಿದ್ದೀನಿ. ಯಾವ ಹಳ್ಳಿಗೆ ಹೋಗಿ ನಾನು ಯೇಸು ಬಗ್ಗೆ ಪ್ರಚಾರ ಮಾಡಕೊಡೋದು ಅಂದರೆ ಈ ಊರಲ್ಲಿ ಇರಬೇಕು, ಇಲ್ಲಾಂದರೆ ಊರು ಬಿಟ್ಟು ಹೋಗು ಅಂತೇಳಿ ಪೊಲೀಸ್ ಸ್ಟೇಷನಲ್ಲಿ ಬಟ್ಟೆ ಬಿಚ್ಚಿಸಿ ಒದ್ದಿ ಒಳಗಾಕವನ್ನ ಮೆರವಣಿಗೆ ಮಾಡಿಸೋ ಅಂತ ಹೇಳಿ ಅವಮಾನ ಪಡಿಸೋ ಅದೇ ಚಾಂಬರಲ್ಲಿ 2 DYSPಗೆ ಸುವಾರ್ತೆ ಸಾರೋದಕ್ಕೆ ದೇವರು ಸಹಾಯ ಮಾಡಿದ್ರು. ಅಲ್ಲೂಯ, ಅರ್ಥ ಆಯ್ತ್ರಿ? ಈಗ ಅವರು ಅದೇ ಊರಲ್ಲಿ ಅವಮಾನ ಪಡಿಸಿ ಎಲ್ಲಿ ನಮ್ಮನ್ನು ಮಾಡಿದ್ರು ಆ ಊರಲ್ಲಿ ಕರ್ತನು ನಮ್ಮನ್ನು ಉದ್ಧರಿಸಿದವರಾಗಿದ್ದಾರೆ. ನಮ್ಮ ಬಂಧು ಬಳುಗೆಲ್ಲರೂ ಕೇವಲವಾಗಿ ಏಸು ಹತ್ರ ಹೋಗ್ಬಿಟ್ಟು ಅಂತಂದ್ರು. ಬ್ಯಾಂಗ್ಳೂರಿಂದ ಹುಣಸೂರಿಗೆ ಬರ್ತಿದ್ರು, ಬಂದು ಕ್ಯೂಲ್ ನಿಂತ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ತಿದ್ರು. ನಮ್ಮ ನೆಂಟರು, ನಮ್ಮ ಮಾವ, ಇವರೆಲ್ಲರೂ ಕೂಡ. ಆದ ಕಾರಣ ನಾನು ಹೇಳ್ತೇನೆ, ಏಸು ಹೆಸರಿನಲ್ಲಿ ನಂಬಿಕೆ ಇಟ್ಟವರು ಎಂದಿಗೂ ನಾಶಭಂಗವಾಗೋದೇ ಇಲ್ಲ. ಅವ್ರು ನಾಚಿಕೆ ಪಟ್ಟು ಹೋಗೋದೇ ಇಲ್ಲ. ಏಸು ಹೆಸರು ನಾನು ಹೇಳ್ತೇನೆ, ನೀವು ಸ್ವೀಕರಿಸ್ಕೊಡ್ರಿ. ಇವತ್ತು ಜನರು ನಿಮ್ಮನ್ನು ಗೇಲಿ ಮಾಡ್ಬೋದು, ಆದರೆ ನೀನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು. ನಿನ್ನ ನಂಬಿಕೆ ಆತನ ಮೇಲೆ ಇರೋದ ಮಹಿಮೆಯನ್ನು ಕಾಣತಕ್ಕಂಥವರಾಗಿರ್ತೀರಿ. ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 14ನೇ 23ನೇ ವಚನ ಓದ್ಕೊಳ್ಳೋಣ. ಯೇಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಕೈಯಲ್ಲಿ ಆಗುವುದಾದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು. ಎಲ್ಲ ಹೇಳ್ರಿ, ಏನಾಗುವುದು? ಎಲ್ಲ ಅಂದ್ರೆ ಏನು? ಎಲ್ಲ. ಇದು ಇಲ್ಲ ಅಂತಿಲ್ಲ, ಎಲ್ಲ ಆಗುವುದು. ಇಲ್ಲಿ ಯಾವ ಸಮಸ್ಯೆಲಿದ್ದೀರಿ ಅವುಗಳೆಲ್ಲ ಯಾವುದರಿಂದ ಆಗ್ತದೆ? ನಂಬುವುದರಿಂದ ಆಗ್ತದೆ. ನಿನಗೆ ಕಾಯಿಲೆ ಇದೆ, ನನಗೆ ಸಾಲ ಇದೆ, ನನಗೆ ಯಾವಾಗಲೂ ಯಾವುದ್ರಲ್ಲೂ ನಷ್ಟನೇ ಆಗ್ತೈತೆ, ನಾನೇನು ಮಾಡೋದು ನಾಶವಾಗಿ ಆಗ್ತೈತೆ ಎಂಬುದಾಗಿ ಯಾರ ಇದ್ರೆ ನಾನು ಹೇಳ್ತೇನೆ, ಆದರೂ ನಿನ್ನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋ. ಯೇಸು ಹೆಸರಿನಲ್ಲಿ ದೇವರನ್ನು ಉದ್ಧರಿಸಕ್ಕೆ ಶಕ್ತನಾಗಿದ್ದ. ಆಮೇನ್. ಒಂದು ಹುಡುಗ ಇದ್ದ, ಅವರು ಸಾಲ ಇತ್ತು, 36 ಲಕ್ಷ ರೂಪಾಯಿ ಸಾಲ ಇತ್ತು. 36 ಲಕ್ಷ ಸಾಲ ಮಾಡ್ಕೊಂಡು ಹೊರದೇಶಕ್ಕೆ ಹೋಗಿ ಸಂಪಾದನೆ ಮಾಡಕ್ಕೆ ಹೋಗೋಣ ಅಂತೇಳಿ ಗಂಡ ಹೆಂಡತಿ ಇಬ್ಬರು ಹೋದ್ರು. ಅಲ್ಲಿ ಹೋದ ಮೇಲೆ ಪದೇ ಪೊಲೀಸ್ನವರೆಲ್ಲ ಹಿಡ್ಕೊಂಡು ಅವ್ರ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡು ಕೊನೆಯದಾಗಿ ಏರ್ಪೋರ್ಟಿಂದ ಕಳಿಸುವಾಗ ಅವರು ಬಿರೀ ಕೈಯಿಂದ ಅಲ್ಲಿಂದ ಏರ್ಪೋರ್ಟಲ್ಲಿ ಹರಿಸ್ಬಿಟ್ರು. ಬಂದು ಬಾಂಬೆನಲ್ಲಿ ಹಿಡಿದ್ರು. ಅಲ್ಲಿಂದ ಅವನು ಶಾರ್ಟ್ಸ್ ಹಾಕ್ಕೊಂಡಿದ್ದ, ಪ್ಯಾಂಟ್ ಕೂಡ ಗತಿಲ್ಲ. ಅವ್ರ ಹೆಂಡತಿ ಎಲ್ಲ ಅವಸ್ಕೊಂಡಿದ್ದಂಥ ಕೆಲವು ಡಾಲರನ್ನು ತಗೊಂಡೋಗಿ ಬದಲಾಯಿಸಿ ಪ್ಯಾಂಟ್ ತಗೊಂಡು ಅಲ್ಲಿಂದ ಹುಣಸೂರಿಗೆ ಬಂದು ಸೇರಿದ್ರು. ಇಲ್ಲಿ ಸಾಲದವರೆಲ್ಲ ಬಂದ್ಬಿಟ್ರಪ್ಪ ಹೊರದೇಶದಿಂದ ಅಂತೇಳಿ ಎಲ್ಲ ಮುತ್ಕೊಂಡ್ಬಿಟ್ರು. ಎಲ್ಲ ಮುತ್ತುವಾಗ ಅವ್ರು ಹೇಳಿದ್ರು, ಈ ಥರ ಬಂದಿದ್ದೀವಿ, ಡಾಲರ್ ಮುರಿಸ್ಬಿಟ್ಟು ಕೊಡ್ತೀನಿ ಎಂಬುದಾಗಿ ಹೇಳಿ ಅವ್ರು ಹೋಗಿ ಹತ್ಕೊಂಡು ನೈಟೆಲ್ಲ ಊಟ ಮಾಡಿಲ್ಲ. ಮಕ್ಕಳೆಲ್ಲ ಬಂದು ಮುತ್ಕೊಂಡ್ಬಿಡ್ತು. ಅವ್ರ ಮನೆಯವ್ರಿಗೆ ಗೊತ್ತಾಯಿತು, ಅವ್ರ ಅತ್ತೆ ಮಾವನಿಗೆ ಗೊತ್ತಾಯಿತು ಈ ಥರ ಲಾಸ್ ಆಗಿ ಬಂತು ಅಂದರೆ ಅವ್ರು ಬೇರೆ ಹೋಗೋ ಆಚೆ ಹೋಗೋ ಅಂತ ಮಕ್ಕಳನ್ನ ಆಚೆ ಕಳಿಸ್ಬಿಟ್ರು. ಅವ್ರ ಗಂಡ ಹೆಂಡ್ತೀನಿ ಇಬ್ಬರು ಆಚೆ ಕಳಿಸುವಾಗ ಅಂತ ಹತ್ಕೊಂಡು ಹೋಗಿ, ದೇವರೇ ಏನು ಮಾಡೋದಪ್ಪ, ನನ್ನ ಪರಿಸ್ಥಿತಿ ಹಿಂಗಾಯ್ತು, ಜನ ಅತ್ತೆ ಮಾವ ಎಲ್ಲರೂ ಕೈ ಬಿಟ್ಟರು, ತಾಯಿ ತಂದೆ ಬೇರೆ ಇಲ್ಲ, ನನಗೆ ಏನು ಮಾಡೋದು ಅಂತೇಳಿ ಹತ್ಕೊಂಡು ರಾತ್ರಿ ಎಲ್ಲ ಆ ವಚನವನ್ನು ಜ್ಞಾಪಕ ಮಾಡಿಕೊಂಡು ವಾಗ್ದಾನವನ್ನು, ಎಬಿನೇಸರ್ ಇದುವರೆಗೂ ನಡೆಸಿದ್ದೀರಿ, ಇನ್ನು ಮುಂದೆ ನೀವು ನಡೆಸ್ತೀರಿ ಸ್ವಾಮಿ ಎಂಬುದಾಗಿ ಹೇಳಿ
ಅವರು ಪಾಳು ಬಿದ್ದ ಅವ್ರ ಮನೆಗೆ ಪಾಯ ಹಾಕಿ ಸ್ವಲ್ಪ ಬಿಟ್ಬಿಟ್ಟಿದ್ರು. ಅಲ್ಲಿ ಒಂದು ಬಾತ್ರೂಮ್ ಥರ ಕಟ್ಟಿದ್ರು, ಅದ್ರಲ್ಲಿ ಹೊಲ್ಕೊಂಡು ಅದ್ರ ಮೇಲೆ ಮಕ್ಕಳನ್ನ ಕಲ್ಲಿಟ್ಬಿಟ್ಟು ಅದರೊಳಗೆ ರಾತ್ರಿ ಎಲ್ಲ ಕಣ್ಣೀರು ಬಿಟ್ಕೊಂಡು ಆ ವಾಕ್ಯನ ಇಬ್ಬರು ಅರಿಕೆ ಮಾಡ್ತಾನೆ ಇದ್ರು. ಅರಿಕೆ ಮಾಡ್ತಾ 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 ಬೆಳಗ್ಗೆ ಯಾವಾಗ ಆಯ್ತದೆ ಅಂತ ಕಾಯ್ತಾ ಇದ್ರು. ಬೆಳಗ್ಗೆ ಆದಮೇಲೆ ಆ ಕಡೆ ಒಬ್ಬರು ಕರೆದು ಮತ್ತೆ 3,000 ರೂಪಾಯಿ ಪಾಪ ಸಾಲ ಮಾಡಿದ್ರು. 3,000 ರೂಪಾಯಿ ಸಾಲ ಮಾಡಿ ಅವ್ರದ್ದು ಒಂದು ಪೋಸ್ಟ್ ಎಲ್ಲ ಮಾಡಿ ಒಂದು ಬೂಸ್ಟ್ ಮಾಡೋಣ ಅಂತೇಳಿ ಒಂದು ಬೂಸ್ಟ್ ಮಾಡಿದ್ದಾರೆ. ಇವರು ಬೂಸ್ಟ್ ಮಾಡಿ ಅರ್ಧ ಗಂಟೆಯಲ್ಲಿ ಒಂದು ಫೋನ್ ಬಂತು. ಆ ಫೋನಲ್ಲಿ ಇವ್ರಿಗೆ ಬಂದರು, ನೋಡ್ರಿ ನಿಮ್ಮ ಆಯಿಲ್ ಬಗ್ಗೆ ಎಲ್ಲ ನಾವು ಕೇಳಿದ್ವಿ, ಅದಕ್ಕೆ ನಮಗೆ ಲಾಟ್ ಗಟ್ಟಲೆ ಆಯಿಲ್ ಬೇಕು, ನೀವು ಹೋಲ್ಸೇಲಲ್ಲಿ ಕೊಡ್ತೀರಾ ಅಂತ. ಖಂಡಿತ ಕೊಡ್ತೀವಿ ಸರ್, ಎಷ್ಟು ಬೇಕು ಅಂತ ಅಂದಾಗ ಒಂದೇ ಒಂದು ತಿಂಗಳಿಗೆ 10 ಲಕ್ಷ ರೂಪಾಯಿ, ಇನ್ನೊಂದು ತಿಂಗಳಿಗೆ 10 ಲಕ್ಷ ರೂಪಾಯಿ, ಇನ್ನೊಂದು ತಿಂಗಳಿಗೆ 10 ಲಕ್ಷ ರೂಪಾಯಿ, 3 ತಿಂಗಳಲ್ಲಿ 36 ಲಕ್ಷ ರೂಪಾಯಿ ಸಾಲ ತೀರಿಸ್ಬಿಟ್ರು. ಮತ್ತು 96 ಲಕ್ಷಕ್ಕೆ ಮನೆ ಕಟ್ಟಿದ್ರು. ಮತ್ತು 600 ಗ್ರಾಮ್ ಗೋಲ್ಡ್ ತಗೊಂಡ್ರು. ಆಮೇಲೆ ನೋಡಿದ್ರೆ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ಬಿಟ್ಟು ಮನೆಯಲ್ಲಿ ದುಡ್ಡು ಇಡಕ್ಕೆ ಕಬೋರ್ಡಲ್ಲಿ ಸಾಕಾಗದೆ ಅಮ್ಕಿ 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 ಕಬೋರ್ಡ್ ಲಾಕೆಲ್ಲ ಮಾಡಿ ದುಡ್ಡನ್ನು ಇಡುವ ಹಾಗೆ ಕರ್ತನ ಅವ್ರನ್ನ ಆಶೀರ್ವಾದ ಮಾಡಬೇಕು. ಅಲ್ಲೆಲೂಯ. ಅರ್ಥ ಆಯ್ತ್ರಿ? ನನ್ನ ದೇವರಿಗೆ ಒಂದು ಸೆಕೆಂಡ್ ಸಾಕು ಒಬ್ಬ ಮನುಷ್ಯನನ್ನು ಉದ್ಧರಿಸೋದಕ್ಕೆ. ನಮ್ಮ ಆಶೀರ್ವಾದ ಎಲ್ಲಿಂದ ಬರ್ತದೆ ಗೊತ್ತಾ? ಭೂಮಿ ಆಕಾಶ ನಿರ್ಮಾಣ ಮಾಡಿದ ದೇವರಿಂದ ಬರತಕ್ಕದಾಗಿರುತ್ತೆ. ಆಕಾಶದ ದ್ವಾರಗಳು ತೆಗೆದು ಜಾಗ ಕೊಳ್ಳಲಾರದಂತೆ ನಮ್ಮನ್ನು ಆಶೀರ್ವದಿಸಕ್ಕೆ ಶಕ್ತನಾಗಿದ್ದಾನೆ. ಈ ಭೂಮಿಯಲ್ಲಿ ಏನು ಸೋರ್ಸ್ ಇಲ್ಲದಿದ್ದರು, ಸೋರ್ಸ್ ಅಂತಂದರೆ ಈಗ ನಮಗೆ ಆದಾಯ ಬರಬೇಕು, ಏನಾದ್ರು ಇರಬೇಕಲ್ವಾ? ದೇವರಿಗೆ ಯಾವ ಸೋರ್ಸ್ ಬೇಕಾಗಿಲ್ಲ, ಇಲ್ಲದೆ ಇರುವುದನ್ನು ಇರುವಾಗೆ ಕರೆಯುವಾತನಾಗಿದ್ದಾನೆ. ಈ ರೀತಿಯಲ್ಲಿ ಒಬ್ಬರಿಬ್ಬರಲ್ಲ, 100 ಜನರ ಕಥೆಗಳು ಹೀಗೆ ಕರ್ತನವರ ಮಾಡಿದ್ದಾರೆ. ಒಂದಿನ ಒಂದು ಹುಡುಗ ಬಂದ, ಊಟಕ್ಕೆ ರಾತ್ರಿ 12 ಗಂಟೆ ಅನ್ನಂದೆ ಅವ್ನಿಗೆ ಊಟ ಕೊಡಲೇ ಪಾಪ ಹಸುವಾಗಿ ಬಂದಿದ್ದಾನೆ ಅಂತಂದಿದ್ದೀನಿ. ಅವ್ನ ಕಿವಿಗೆ ಬಿದ್ದುಬಿಡೈತೆ. ಅವನು ಓ ಅಂತ ಹತ್ಕೊಂಡು ಅಣ್ಣ ಊಟ ಕೊಡೋಕೆ ಕೇಳಿದ್ರು ಅಂತೇಳಿ ನೈಟ್ ಊಟ ಮಾಡಿದ್ದಾನೆ. ಊಟ ಮಾಡಿಬಿಟ್ಟು ಅವ್ರಿಗೆ ತಂದೆ ತಾಯಿ ಡಿವೋರ್ಸ್ ಆಗಿ ಇಬ್ಬರು ಹೋಗ್ಬಿಟ್ಟಿದ್ರು. ಅವರು ಇಲ್ಲೇ ಇದ್ದು ಹಾಗೆ ಕಷ್ಟದಲ್ಲಿ ಹೆಂಗೋ ಜೀವನ ಕಳೀತಿದ್ದ. ಅವ್ರ ತಂಗಿ ಬಂದು ಮನೆ ಮುಸುರಿ ತಿಕ್ಕಿ ಹಂಗೆ ಮಾಡ್ಕೊಂಡು ಊಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಆಮೇಲೆ ದೇವ್ರ ಕಲ್ತು ಅವನ್ನ ಆಶೀರ್ವದಿಸಿದ್ರು. ಮದುವೆ ಆಯಿತು. ಅವ್ರ ತಂಗಿಗೆ ಮದುವೆ ಮಾಡ್ದ, ಅವನು ಮದುವೆ ಆದ, ನಾನೇ ನಿಂತೆಲ್ಲ ಮದುವೆ ಮಾಡೋದು. ಇವತ್ತು ದೇವರು ಅವನನ್ನು ಕೋಟ್ಯಾಂತರ ರೂಪಾಯಿಗೆ ದೇವರು ದೊಡ್ಡ ಬ್ಲೆಸ್ಸಿಂಗ್ ಆಗಿ ಅವನ್ನ ಇಟ್ಟಿದ್ದಾರೆ. ಅವನು ಎಷ್ಟು ಮಟ್ಟಿಗೆ ದೇವರು ಆಶೀರ್ವದಿಸಿದ ಅಂತಂದರೆ ಅವನಿಗೆ 100 ಸಭೆಗಳು ಕಟ್ಟಿಕೊಡೋವರೆಗೂ ನಾನು ಈ ಪ್ರಪಂಚದಲ್ಲಿ ಸಾಯೋದಿಲ್ಲ ಅಣ್ಣ ಅಂತ ತೀರ್ಮಾನ ಮಾಡಿದ್ದಾನೆ. ಒಂದು 100 ಚರ್ಚೆ ಆದರೂ ನಾನು ಕಟ್ತೀನಿ ಎಂಬುದಾಗಿ. ಚರ್ಚಲ್ಲಿ ಮೊನ್ನೆ ಒಂದು ಚರ್ಚ್ ತಗೊಳಕ್ಕೆ ನಾವು ಹೋದಾಗ 25 ಲಕ್ಷ ಸರ್ವಸಾಧಾರಣ ಎತ್ಕೊಟ್ಬಿಟ್ಟ. 25 ಲಕ್ಷ ನಂದು. ಈಗ ಚರ್ಚ್ ಕಟ್ತೀವಿ, ಅದಲ್ಲ ನಂದು 50 ಲಕ್ಷ, ಅದು ಸದ್ಯಕ್ಕೆ ಇರಲಿ, ಅದು ಸ್ವಲ್ಪ ಇದರಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ, ಈ ಥರ ದೊಡ್ಡ ಫ್ಯಾಕ್ಟ್ರಿ ಕಟ್ತಿದ್ದಾನೆ. 2 ಫ್ಯಾಕ್ಟ್ರಿ, ಒಂದು ಕಟ್ಟಿದ್ದಾನೆ, ಇನ್ನೊಂದು ಕಟ್ತಾ ಇದ್ದಾನೆ. ಅವನು ಹೇಳ್ತಾನೆ, ಅಣ್ಣ ನಂದು ಈಗ ಸದ್ಯಕ್ಕೆ 50 ಲಕ್ಷ ಇರ್ತದೆ ಮತ್ತು ನನ್ನ ಕಮಿಟ್ಮೆಂಟ್ ಬೇರೆ ಇದೆ ಎಂಬುದಾಗಿ. 1,70,00,000 ಒಂದು ಕಾರ್ ತಗೊಂಬಂದು ನಿಲ್ಲಿಸ್ಬಿಟ್ಟು ಇದು ನಮ್ಮ ಅಪ್ಪನಿಗೆ ಅನ್ನ ಅಂದ. ವೆರಿ ಗುಡ್ ಅಂತಂದರೆ, ನೀವೇ ನಮ್ಮಪ್ಪ, ಇದು ನಿಮಗೆ ಈ ಕಾರು ಎಂಬುದಾಗಿ ಹೇಳ್ದ. ಯಾರು ಒಂದೊತ್ತು ಊಟಕ್ಕೆ ಗೆತ್ತಿಲ್ದಿದ್ದವನು, ಅದರ ದೇವರು ಅವ್ರಿಗೆ ಕೊಡುವುದಕ್ಕೆ ಮನಸ್ಸು ಮಾಡಿದ್ರು. ಅವರು ಕೊಡ್ತಾ 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 ಈಗ ಭಾಳ ಆಶೀರ್ವಾದವಾಗಿ ಇನ್ನು ಬೆಳೀತಾನೆ ಇದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರು ಒಬ್ಬ ಮನುಷ್ಯನನ್ನ ಧೂಳಿಂದ ಮೇಲೆ ತೆಗೆಯಕ್ಕೆ ಆತನ ಶಕ್ತನಾಗಿದ್ದಾನೆ. ಏನಿರ್ಬೇಕು ನಮಗೆ? ಏನಿರ್ಬೇಕ್ರಿ? ನಂಬಿಕೆ ಇದೆ. ನಂಬುವವನಿಗೆ ಏನು ಸಾಧ್ಯ? ಜೋರಾಗಿ ಹೇಳ್ಬೇಕು, ಏನು ಸಾಧ್ಯ? ಎಲ್ಲ ಅಂದ್ರೆ ಯಾವುದು? ಈಗ ನಿನಗೇನೆಲ್ಲ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡೋಕ್ಕೆ ದೇವರಿಗೆ ಶಕ್ತನಾಗಿದ್ದಾನೆ. ನಿನ್ನ ಹತ್ರ ಬೆಳ್ಳಿ ಬಂಗಾರ ಅಲ್ಲ, ನಂಬಿಕೆ ಎದುರು ನೋಡ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅವರು ಈಗ ಕಲ್ತ್ಕೊಂಡ್ಬಿಟ್ರು, ಏನಾದರೂ ಸರಿ ಟಕ್ಕಂತ ಕೊಡೋಕೆ ಫಸ್ಟ್ ಕೊಟ್ಬಿಡೋದು, ಸಾಲ ಮಾಡಿ ಕೊಡ್ತಾರೆ. ಎಷ್ಟು ಮಾಡಿ ಕೊಡ್ತಾರೆ? ಈಗ ಮೊನ್ನೆ ಕೂಡ ಹಣ ಟೈಲ್ಸ್ ನಂದೇ ಫುಲ್ಲು ಚರ್ಚಿಗೆ 15,000 ಸ್ಕ್ವೇರ್ ಫುಟ್ ಇದೆ ಟೈಲ್ಸು. ನೋಡೋಕ್ಕೆ ಭಯ ಆಗ್ತೈತೆ ಅಷ್ಟು ದೊಡ್ಡದು. ಅವ್ನು ಹೇಳ್ತಾನೆ, ಹಣ ಟೈಲ್ಸ್ ಎಲ್ಲ ನಂದೇ, 50 ಸೈಡ್ಗಿರಲಿ, ಟೈಲ್ಸ್ ಎಲ್ಲ ನಂದೇ ಅಂತಲೇ. ಸುಮ್ಮನೆ ಇರಲ್ಲೇ ಅಂದರೆ, ಅಣ್ಣ ನೀವು ಸುಮ್ಮನೆ ರೀ, ನೀವು ನಾನು 2 ಚೀಟಿ ಹಾಕಿದ್ದೀನಿ, ಆ ಚೀಟಿ ಕೂಡ ಚರ್ಚಿಗೆನೆ. ಈ ಥರ ಹುಚ್ಚರು ಇದ್ದಾರ? ಹೌದು. ದೇವರು ಕೆಲವೊಮ್ಮೆ ನಂಬಿದವ್ರಿಗೆ ಏನಾಗ್ತದೆ ಅಂದರೆ, ದೇವರ ಮಹಿಮೆನೆ ಅವರು ಕಾಣ್ತಾ 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 ಅವರಿಂದ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ.
ನೀವು ನಂಬ್ತೀರಾ? ದೇವರ ಮಹಿಮೆಯನ್ನು ಕಾಣೋದು ಖಚಿತ. ದೇವರ ಮಹಿಮೆ ಕಾಣಲಿಲ್ವಾ? ನಂಬಿಕೆ ಇಲ್ಲ. ನಂಬಿಕೆ ಬರ್ಬೇಕಾ? ಹೇಳ್ರಿ. ನಂಬಿಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಏನೇನು ಕೂಟಗಳಿದೆಯೋ ಎಲ್ಲ ಕಟ್ಟು ಹೊಡಿಬೇಕು. ಪ್ರೈಸ್ ಗಾಡ್. ಕೂಟಗಳಲ್ಲಿ ಭಾಗವಹಿಸಿ ವಾಕ್ಯಗಳನ್ನು ಕೇಳೋದ್ರಿಂದ ಏನ್ ಬರ್ತದೆ? ನಂಬಿಕೆ ಬರ್ತದೆ. ಹಲ್ಲೆಲೂಯ. ಪ್ರೈಸ್ ಗಾಡ್. ಮತ್ತೆ ಓದ್ಕೊಳ್ಳಿ ಮಕ್ಕಳಿಗೆ. 23 ಐತಲ್ಲ, ಅದೇ ಸಾಕು. ನೀನು ನಂಬಿದರೆ ಏನ್ ಕಾಣುವೆ? ಎಲ್ಲ ನಂಬುವವನಿಗೆ ಏನ್ ಸಾಧ್ಯ? ಬಾಯಿ ಬಿಟ್ಟು ಹೇಳ್ಬೇಕು. ಏನ್ ಸಾಧ್ಯ? ನೀವು ಹಾಗೆ ಹೇಳುವಾಗ ನಿಮ್ಗೇನ್ ಪ್ರಾಬ್ಲಮ್ ಇದೆಯೋ ಅದನ್ನ ನೋಡಿ ಹೇಳಿ, ನಂಬ್ತೀನಿ, ನನಗೆಲ್ಲವೂ ಸಾಧ್ಯ. ಹಲ್ಲೆಲೂಯ. 13 ವರ್ಷದಿಂದ ಚರ್ಚದ ಕೇಸ್ಗಳನ್ನ ಕೆಳಕೋರ್ಟಲ್ಲಿ ಜಯಿಸಿದ್ವಿ, ಮೇಲ್ಕೋರ್ಟ್ಗೆ ಹಾಕ್ದ, ಮೇಲ್ಕೋರ್ಟ್ ಜಯಿಸಿದ್ವಿ, ಹೈಕೋರ್ಟ್ಗೆ ಹಾಕೊಂಡ್ಬಿಟ್ಟ. ಚಾನ್ಸೇ ಇಲ್ಲ ಅಂತೇಳಿ ಅವ್ನು ಸವಾಲ್ ಬಿಡ. ಇಲ್ಲದಿದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನೋ ಅಂತ ಸವಾಲ್ ಬಿಡ್ತಾನೆ ಇದ್ದ. ನಾವು ಏನು ಮಾಡಿಲ್ಲ. ನಂಬುವಾಗ ಈ ಥರ ಪ್ರಸಂಗ ಮಾಡುವಾಗ ನೀವು ಯಾರ್ಯಾವ್ದಕ್ಕೆ ನಂಬ್ತಿರೋ, ನಾನು ನನ್ನ ವಿಷಯಕ್ಕಾಗಿ ನಂಬ್ತಾನೆ ಇದ್ದೆ. ನಾನು ನಂಬ್ತೇನೆ, ಹಾಗೆ ಆಗ್ತದೆ. ನಾನು ನಂಬ್ತೀನಿ, ಹಾಗೆ ಆಗ್ತದೆ. ಜನ ಎಲ್ಲ ಬಂದು ಕೇಳೋರು, ನಾನು ನಂಬ್ತೇನೆ, ಹಾಗೆ ಆಗ್ತದೆ ಅಂತ. ಒಂದು ದಿನ ಬಂತು, ಅವನೇ ಯಾರೋ ಆಳು ಇಟ್ಟು ನೆಟ್ಟಿಗೆ ಬಂದು ಕಾಂಪ್ರಮೈಸ್ ಹಾಕಿ ಈಗ ಆರಾಮಾಗಿ ಕೊಡು ಸರ್. ಈಗಲೂ ಹೇಳ್ತಾನೆ, 15 ಲಕ್ಷ ಕೊಟ್ಟಿದ್ದೀರಾ? ಅದೆಲ್ಲ ನನಗೆ ದೊಡ್ಡ ದುಡ್ಡೇ ಅಲ್ಲ ಸರ್, ನಮ್ಮ ಹತ್ರ ಕೋಟಿ ಅಂತ ಬಿದ್ದೈತೆ, ಅದನ್ನು ಕೊಟ್ಬಿಡ್ತೀನಿ ಅಂತಾನೆ. ಬೇಡಬೇಡಪ್ಪ, ನೀನು ಇಟ್ಕ ಎಂಬುದಾಗಿ ಈಗ ಅವನೇ ನಿಂತು ಕೆಲಸ ಮಾಡ್ತೀನಿ, ಯಾವನಾದ್ರು ಬಂದು ನಾ ಇದ್ದೀನಿ ಸಾರ್ ಎಂಬುದಾಗಿ ಹೇಳಿ ಬಂದ್ಬಿಟ್ಟಿದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ನನಗೆ ಅದಕ್ಕಿಂತ ಏನು ಗೊತ್ತಾ ಆಸೆ? ಅವ್ನ ರಕ್ಷಣೆ ಒಂದು ಸಭೆಯಲ್ಲಿ ವಿಶ್ವಾಸ ಆಗ್ಬಿಡ್ಬೇಕು ಅಂತ ಆಸೆ. ಆಮೇನ್. ಆಗ್ತದಾಗಲ್ಲ? ಆಮೇನ್, ಆಮೇನ್, ಹಲ್ಲೆಲೂಯ. ಒಂದು ದಿನ ಕೂಡ ಅವ್ನಿಗೆ ಹಿಂಗಾಗ್ಲಿ, ಕೈಕಾಲು ಬಿದ್ದೋಗ್ಲಿ ಅಂತ ಪ್ರಾರ್ಥನೆ ಮಾಡಿದವನಲ್ಲ. ಅವನಿಗೆ ಗೊತ್ತಿಲ್ಲದೆ ಮಾಡ್ತಾನೆ ಪಾಪ ಎಂಬುದಾಗಿ. ಎಷ್ಟು ವೇದನೆ, ಎಷ್ಟು ಕಷ್ಟ. 14 ಕೋಟಿ ರೂಪಾಯಿಗೆ ಬಾಳ್ತದ ಜಾಗ, ಅದಕ್ಕೆ ಅಡ್ಡಿ ಹಾಕ್ಬಿಟ್ನಲ್ಲ ಎಂಬುದಾಗಿ ಹೇಳಿ ವ್ಯಸನ ಪಡ್ತಿದ್ದೋ. ಈಗ ದೇವರು ಅದನ್ನು ಓಪನ್ ಮಾಡಿಬಿಟ್ರು. ಪ್ರೈಸ್ ಗಾಡ್. ಹಲ್ಲೆಲೂಯ, ಹಲ್ಲೆಲೂಯ. ರೈಟ್. ನಂಬಿದವರಿಗೆ ಏನ್ ಸಾಧ್ಯ? ರೈಟ್. ಇನ್ನೊಂದು ವಚನ ಓದ್ಕೊಳ್ಳೋ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಹೊಂದಿದ್ದೇವೆಂದು. ಎಲ್ಲ ಗಮನ ಕೇಳಿ. ಈಗ ಪ್ರಾರ್ಥನೆ ಮಾಡೋಣವಾ? ಹೊಂದಿಕೊಳ್ತೇವಾ? ಹೊಂದಿದ್ದೇವಾ? ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾಡಿ ಮುಗಿಸಿದ್ದಾರೋ? ಮಾಡಬೇಕಾ? ಆತನ ಗಾಯಗಳಿಂದ ವಾಸಿ ಆಗ್ತೇವಾ? ವಾಸಿ ಆಗಿದ್ದೇವಾ? ಆತನ ದರಿದ್ರದಲ್ಲಿ ಸೇರುವುದರಿಂದ ನಾವು ಐಶ್ವರ್ಯವಂತರ ಆಗ್ತೇವಾ? ಆಗಿದ್ದೇವಾ? ನಾವು ಪಾಪಿಗಳಾಗಿದ್ದೇವೆ? ಪರಿಶುದ್ಧವಂತರಾಗಿದ್ದೇವಾ? ನಾವು ಶಾಪಕರ್ಸರಾಗಿದ್ದೇವೆ? ಆಶೀರ್ವದಿಸಲ್ಪಟ್ಟವರಾಗಿದ್ದೇವಾ? ಸಮಾಧಾನ ಕೊಡ್ತಾರ? ಸಮಾಧಾನ ಬಿಟ್ಟು ಹೋಗಿದ್ದಾರ? ಹಾಗಾದ್ರೆ ಈಗ ನಿಮ್ಮ ಹತ್ರ ಏನಿಲ್ವೋ ಅದನ್ನ ಪ್ರಾರ್ಥನೆಯಲ್ಲಿ ಹೊಂದಿಕೊಳ್ಳುತ್ತೀರೋ? ಹೊಂದಿದ್ದೀರೋ? ನಾವೆಲ್ಲರೂ ಕೈ ಎತ್ತಿ ಯೇಸುವಿನ ನಾಮದ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಆಫ್ ನಾಜರ್ ಉಖರಲ ಸಂದ ರಾಖರ ನಮ ಸಂದರಬ. ಈಗ 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 ನಾನು ಹೊಂದಿಕೊಂಡಿದ್ದೇನೆ, ನಾನು ಹೊಂದಿಕೊಂಡಿದ್ದೇನೆ ಯೇಸುವಿನ ನಾಮದಲ್ಲಿ. I receive it in the name of Jesus. I received it in the name of Jesus. ನಾನು ಹೊಂದಿಕೊಂಡಿದ್ದೇನೆ, ನಾವು ಹೊಂದಿದ್ದೇನೆ, ನಾವು ಹೊಂದಿದ್ದೇನೆ ಯೇಸುವಿನ ನಾಮದಲ್ಲಿ. Jesus name, amen, 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 amen. Hallelujah. ಯಾರೆಲ್ಲ ತೃಪ್ತಿಯಾಗಿದ್ದೀರಿ? ಹೊಂದಿದ್ದೇನೆ. ಯೇಸು ಹೆಸರಿನಲ್ಲಿ ಆತನ ನಂಬಿದವರನ್ನ ಆತನ ಕೈ ಬಿಡುವವನ ಅಲ್ಲವೇ ಅಲ್ಲ. ಆತನ ನಂಬಿದವರನ್ನ ಕೈ ಬಿಡ್ತಿದ್ದು ಚರಿತ್ರೆ ಇಲ್ಲ. ಈಗ ಕೂಡ ಚರ್ಚೆ ಕಟ್ಟೋದಕ್ಕೆ ನಮಗೆ ಕೋಟ್ಯಾಂತರ ರೂಪಾಯಿಗಳು ಬೇಕು. ಬ್ಯಾಂಕಲ್ಲಿ ಕಂಪ್ಲೀಟ್ ಆಗಿ ನಿಲ್ಲಾಗ್ಬಿಟ್ಟಿದೆ. ಎಷ್ಟು ಮಟ್ಟಕ್ಕೆ ಅಂದ್ರೆ ಸಪೋರ್ಟ್ ಕೊಡೋದಕ್ಕೂ ಕೂಡ, ಜನರಿಗೆ ಸಪೋರ್ಟ್ ಕೊಡಬೇಕು ಅಂದ್ರೂ ಕೂಡ ಅಡ್ಜಸ್ಟ್ ಮಾಡಬೇಕಾದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈಗಾಗಲೇ 26-23 ಲಕ್ಷ ರೂಪಾಯಿವರೆಗೂ ಚರ್ಚಿ ಫಂಡನ್ನು ಕೂಡ ನಾನು ತೆಗೆದು ಖರ್ಚು ಮಾಡಿಬಿಟ್ಟಿದ್ದೇನೆ ಸೇವೆಗೋಸ್ಕರ. ಅಂತ ಒಂದು ಇಕ್ಕಟ್ಟಾದ ಸಮಯದಲ್ಲಿ ಕೂಡ ನನ್ನ ನಂಬಿಕೆಯು ಕುಂದಿ ಹೋಗಲಿಲ್ಲ. ಯಾಕಂದ್ರೆ ಇದುವರೆಗೂ ಮಾಡಿದ್ದಾನೆ, ಇನ್ನು ಮುಂದೆನೂ ಮಾಡ್ತಾನೆ, ಇನ್ನೆಂದೆಂದಿಗೂ ಮಾಡಿದವನಾಗಿದ್ದಾನೆ.
ಅಲ್ಲೆಲೂಯ. ಚರ್ಚ್ ಸ್ಟಾರ್ಟ್ ಮಾಡು ಅಂದ್ಬಿಟ್ಟ, ಚರ್ಚ್ ಪೇಂಟ್ ಹೊಡೆಯೋದಕ್ಕೂ ಕಾಸಿಲ್ಲ. 120-130 ಲೀಟರ್ ಪೇಂಟ್ ಬೇಕು ಬರೀ ಆ ಸ್ಟೀಲ್ಗೆ ಹೊಡೆಯೋದಕ್ಕೆ. ಬರೀ ಸ್ಟೀಲ್ ಗೋಡೆಗೆಲ್ಲ, ಬರೀ ಸ್ಟೀಲ್ ಹೊಡೆಯೋದಕ್ಕೆ ಮಾತ್ರ. ಆ ಪರದಲ್ಲಿದೆಯಲ್ಲ ಅದು ಹೊಡೆಯೋದಕ್ಕೆ ಮಾತ್ರ. ಅದು ಸೆಕೆಂಡ್ ಕೋಟ್ ಮೊದಲೇ ಹೊಡೆದಿದ್ದೀವಿ, ಇನ್ನೊಂದು ಕೋಟ್ ಬೇಕೆ. ಅದಕ್ಕೂ ಕಾಸು ಇಲ್ಲದ ಇರುವಂತಕ್ಕಂಥ ಪರಿಸ್ಥಿತಿ. ಆದರೂ ನನ್ನ ನಂಬಿಕೆ ಹೊಂದಿ ಹೋಗಿಲ್ಲ. ಆಗ ಒಬ್ಬ ಸೇವಕರು ಬಂದರು, ಪಾಸ್ಟರ್ ನನಗೆ ದೇವರು ಹೇಳ್ತಾರೆ 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ. ನನ್ನ ಹತ್ರ ಇಲ್ಲ, ಆದರೂ ದೇವ್ರು ಹೇಳಿದ್ದಾರೆ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಹೇಳಲಿಲ್ಲ ಅಂದರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ, ಅದಕ್ಕೆ ಹೇಳ್ಬಿಡ್ತೀನಿ ಅಂತ ಹೋಗಿ ದೇವ್ರ ಕೃಪೆಯಿಂದ ತಗೊಂಬಂದು 10 ಲಕ್ಷ ರೂಪಾಯಿ ಕೊಟ್ಟರು. ಆ 10 ಲಕ್ಷ ರೂಪಾಯಿ ಏನಕ್ಕೆ ಆಗ್ತದೆ ಅಂದರೆ, ಒಳಗಡೆ ಜಲ್ಲಿ ಎಲ್ಲ ಹಾಕಿ ಮಡ್ಡಿ ಎಲ್ಲ ತಟ್ಟೋದಕ್ಕೆ, ಅದು ಇನ್ನು ಟೈಲ್ಸ್ ಕೆಲಸಗಳೆಲ್ಲ ಇದೆ, ಅದಕ್ಕೆಲ್ಲ ಅಷ್ಟು ಅದಕ್ಕಿಂತ ಜಾಸ್ತಿ ಕಾಸು ಬೇಕಾಗತ್ತೆ. ಒಂದೊಂದು ಕಾರ್ಯ ಕೈ ಹಾಕಿದ್ರೆ ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ ಬೇಕಾಗುತ್ತೆ. ಕರೆಂಟ್ ಕೆಲಸ ಮಾಡೋಕ್ಕೆ, ಸ್ಪೀಕರ್ ಕೆಲಸ ಮಾಡೋಕ್ಕೆ, ಇನ್ನು ಗೋಡೆ ಕಟ್ಟಬೇಕು, ಇದಕ್ಕೆಲ್ಲ ಸಿಕ್ಕಾಪಟ್ಟೆ. ಆದರೆ ನಾನು ಪಳಗಿಬಿಟ್ಟಿದ್ದೇನೆ. ಇವುಗಳನ್ನು ನೋಡಿ ಅಲ್ಲ, ನಾನು ನೋಡಿದ ಆತನನ್ನು ನೋಡಿದ್ದೇನೆ, ಆತನ ಹತ್ರ ಹೇಳಿದ್ದೇನೆ, ನಾನು ಹೊಂದಿದ್ದೇನೆ. ಏನ್ ಮಾಡಿದ್ದೇನೆ? ಹೊಂದಿದ್ದೇನೆ. ಹಲ್ಲೆಲೂಯ. ಎಷ್ಟು ಜನ ನಂಬ್ತೀರಿ? ಇವತ್ತು ಇಲ್ಲಿಂದ ಹೋಗೋಷ್ಟು ಮುಂಚೆ ನಾನು ಹೊಂದಿದ್ದೇನೆ. ಆಮೆನ್. ರೈಟ್. ಬೈಬಲ್ ಹೇಳುತ್ತದೆ, ಅದೇ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ನೇ ವಚನ, ದೇವರಲ್ಲಿ ನಂಬಿಕೆ ಇರಲಿ. ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ಯಾವನಾದ್ರೂ ಇದ್ದೀರಾ ಇಲ್ಲಿ? ಹೌದು, ಇದ್ದೇವೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ, ಹಳೆ ವಿಶ್ವಾಸ ಆಗಲಿ ಹೊಸ ವಿಶ್ವಾಸ, ಯಾರೇ ಆಗಲಿ, ಯಾವನಾದ್ರೂ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿ ತನ್ನ ಮನಸ್ಸಲ್ಲಿ ಸಂಶಯ ಪಡದೆ, ಯಾರು ಹೇಳಿದಂತೆ ತಾನು ಹೇಳಿದಂತೆ ಆಗುವುದು ಎಂಬುದಾಗಿ ನಂಬಿದರೆ, ಯಾರು ಹೇಳಿದಂತೆ ಆಗುವುದು? ಅವನು ಹೇಳಿದಂತೆಯೇ ಆಗುವುದು. ಬಾಯಿ ತೆಗೆದು ಯಾರು ಹೇಳಿದಂತೆ ಆಗುವುದು? ನಾವೇನು ಹೇಳ್ತೇವೆ? ಏನು ಕೈ ಇಟ್ಟರು ಎಲ್ಲ ಲಾಸೆ ಆಗ್ತೈತೆ. ನಾ ಏನ್ ಮಾಡ್ಬೇಕು ತಲೆನೇ ಓಡ್ತಾ ಇಲ್ಲ. ಅಕ್ಕ ನಾನೆಲ್ಲದರಲ್ಲೂ ಹೋಗ್ಬಿಟ್ಟಿದ್ದೀನಿ ಅಕ್ಕ, ಇಲ್ಲಿ ಏನು ಇಲ್ಲ. ಇದನ್ನ ಮಾತಾಡ್ಬೇಕು ಹೇಳಿದ್ರ? ನಿನಗಿರುವ ಸಮಸ್ಯೆಯನ್ನು ಮಾತಾಡೋಕೆ ಹೇಳಿಲ್ಲ, ನಿನಗಿರೋತಕ್ಕಂಥ ಸಮಸ್ಯೆ ನೋಡಿ ಮಾತಾಡು. ಕಿತ್ತುಕೊಂಡು ಹೋಗಿ ಎಲ್ಲಿ ಬೀಳು? ಸಮುದ್ರದಲ್ಲಿ ಬೀಳು ಎಂಬುದಾಗಿ ಮಾತಾಡು. ಸಮಸ್ಯೆನೇ ಮಾತಾಡ್ತಿದ್ರೆ ವರ್ಕೌಟ್ ಆಗೋದಿಲ್ಲ, ಅದನ್ನು ನೋಡಿ ಮಾತಾಡಿ. ನನಗೆ ನೋವೈತೆ ಅಂತ ಹೇಳ್ತಿದ್ರೆ ನೋವು ಕೂಡ ಆಗೋದಿಲ್ಲ. ಆ ನೋವನ್ನು ನೋಡಿ ಹೇಳು, ಆತನ ಬಾಸುಂಡಗಳನ್ನು ಗುಣವಾಗಿದ್ದೇನೆ. ನನಗೆ ಸಾಲ ಐತೆ ಅಂತ ಊರೆಲ್ಲ ಡಂಬ್ರಿ ತಗೊಂಡು ಬಾಸ್ಕೊಂಡ್ಬೇಡ. ಸಾಲವನ್ನು ನೋಡಿ ಹೇಳಿ, ಯೇಸುವಿನ ನಾಮದಲ್ಲಿ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗ. ನನಗೆ ತೊಂದರೆ ಐತೆ, ನನ್ನ ಗಂಡ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಯಾವುದು ಸರಿಯಿಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ, ಎಲ್ಲ ತಲೆ ಒಂದು ಚಚ್ಕೊಂಡು ಸತ್ತೋಗ್ಬಿಡ್ಬೇಕು, ಅದನ್ನ ಮಾತಾಡಬೇಡ. ಯೇಸು ನಾಮದಲ್ಲಿ ಸರಿ ಇಲ್ಲದಿರೋದನ್ನ ಸರಿಪಡಿಸುವ ದೇವ್ ನನ್ನ ಮನೇಲಿ ಇದ್ದಾರೆ, ನನ್ನ ಒಳಗಿದ್ದಾರೆ. ಹಲ್ಲೆಲೂಯ. ನಮ್ಗೆ ಏನ್ ಆಗ್ತೈತೆ ಅದನ್ನ ಮಾತಾಡಬಾರ್ದು, ಏನ್ ಆಗ್ಬೇಕೋ ಅದನ್ನ ಮಾತಾಡತಕ್ಕ ದೇವರ ಮಕ್ಕಳಾಗಿರ್ಬೇಕು ನಾವು. ಪ್ರೈಸ್ ಗಾಡ್. ಹಲ್ಲೆಲೂಯ. ರೈಟ್. ಇನ್ನೊಂದು ವಚನ ಓದ್ಕೊಳ್ಳೋಣ. ಯೋವಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಓದ್ಕೊಳ್ಳೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದವರೆಲ್ಲ ಕೈ ಎತ್ತೊಂದಲ್ಲ ಹೇಳ್ರಿ. ನೋಡಿ ನಿಮಗೆ ಏನಾಗಿದೆ ಕೊಟ್ಟಿದ್ದಾರೆ ನೋಡ್ರಿ. ಅವರಿಗೆ ದೇವರ ಮಕ್ಕಳಾಗುವ, ಯಾವ ಆಗುವ? ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಕೊಟ್ಟಿದ್ದಾನ? ಯಾರಿಗೆ? ನಂಬಿದವರಿಗೆ. ಯಾರಿಗೆ? ಯಾರೆಲ್ಲ ನಂಬಿದ್ದೀರಿ? ಈಗ ನಿಮಗೇನು ಅಧಿಕಾರ ಕೊಡಲ್ಪಟ್ಟಿದೆ? ಹೇಳಿ ಬಾಯಿ ತೆಗೆದು ಹೇಳಿ, ಏನು ಅಧಿಕಾರ? ಈ ಅಧಿಕಾರವನ್ನು ಎಲ್ಲಿ ಉಪಯೋಗಿಸ್ಕೋಬೇಕು ನಾವು? ಈ ಪ್ರಪಂಚದಲ್ಲಿ ಉಪಯೋಗಿಸ್ಕೋಬೇಕು. ಹಲ್ಲೆಲೂಯ. ಏಸು ಸ್ವಾಮಿ ಒಂದು ಸತಿ 5 ರೊಟ್ಟಿ 2 ಮೀನು ತಗೊಂಬಂದು ಕೈಲಿ ಕೊಟ್ರು. 5,000 ಜನ ಇದ್ರು. ನಿಮ್ ಕೈಲಿ ಕೊಟ್ಟಿದ್ರೆ ಏನ್ ಮಾಡ್ತಿದ್ರು? ತೆಗೆದು ಮುಖಕ್ಕೆ ಬಿಸಾಕ್ಬಿಡ್ತಿದ್ರಿ, ಇಲ್ಲ ನೀವೇ ತಿನ್ಬಿಟ್ಟು ಖಾಲಿ ಮಾಡ್ಬಿಡ್ತಿದ್ರಿ. ಆದ್ರೆ ಏಸು ಏನ್ ಮಾಡಿದ್ರು? ತನ್ನ ಮಗನ ಅಧಿಕಾರ ಉಪಯೋಗಿಸ್ಕೊಂಡ್ರು. ಆ ರೊಟ್ಟಿಯನ್ನು ಎತ್ತಿ
ಮೀನನ್ನು ತೆಗೆದು ದೇವರೇ ನಾನು ಏನ್ ಮಾಡ್ಬೇಕು ತಲೆನೇ ಓಡ್ತಲ್ಲ ಕಣಪ್ಪ. ಭೀಮನ್ಸುಗಳಿದ್ದಾರೆ, ಅವರು ಇದ್ದಾರೆ, ಭಾರತೀಯರಿದ್ದಾರೆ, ವಯಸ್ಸಾದವರು ಇದ್ದಾರೆ, BP ಅವರು ಇದ್ದಾರೆ, ಎಲ್ಲ ದೇವ್ರಿಗೆ ಹೇಳ್ತಿರ್ತೇವೆ. ನೀನು ಪ್ರಾರ್ಥನೆ ಮಾಡಕ್ ಕೊಟ್ಬಿಟ್ರೆ ಆತನ ಹಂಗೆ ಮಾಡಲಿಲ್ಲ. ಆತ ಕೈ ಎತ್ತಿ ಆ ಮಗನಾಗಿ ವರ್ತಿಸಿಕೊಂಡು ದೇವರಿಗೆ ಸ್ತೋತ್ರ ಮಾಡಿ 5,000 ಜನ ತಿಂದು ತೃಪ್ತಿಯಾಗಿ 12 ಕೊಕ್ಕೆ ಬಿಕ್ಕುವಂತೆ ಮಾಡಿದನು. ಆಕ್ಟ್ ಲೈಕ್ ಎ ಸನ್, ಮಗನಾಗಿ ವರ್ತಿಸಿಕೋ. ದಾಸಂತರ ದೇವರೇ ನಾನು ಏನ್ ಮಾಡ್ಬೇಕು ತಲೆನೇ ನೋಡ್ತಿಲ್ಲಪ್ಪ, ನಾನು ಇದನ್ನು ಮಾಡಲ್ಲ ಅದನ್ನು ಮಾಡಲ್ಲ. ಒಂದು ಮರ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡು. ಮಗಳ ದಾಸರ, ಮಗನ ದಾಸನ, ಸೈಲೆಂಟ್ ಆಗಿದ್ದೀರಿ. ಮಗಳ ದಾಸರ, ಮಗನ್ ತರ ವರ್ತಿಸ್ಕೋಬೇಕು. ದಾಸ ಅಂತ ಹೇಳ್ಬಾರ್ದು. ಯೇಸು ಕ್ರಿಸ್ತ ಹೆಸರಿನಲ್ಲಿ ಇದುವರೆಗೂ ನನ್ನ ನಡೆಸಿದ್ದಾನೆ, ಇನ್ನು ಮುಂದೆ ನಡೆಸ್ತಾನೆ, ಸವಾಲ್ ಬಿಡ್ತೇನೆ. ಆತ ನಂಬಿದವರು ನಾಶವಾಗುವುದಿಲ್ಲ, ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಕೊಟ್ಟನು. ನನಗೆ ದೇವರು ಮಗನಾಗುವ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳೋರು ಕೈ ಎತ್ತಿ ಆಮೇನ್ ಅಂತ ಹೇಳ್ರಿ. ಈಗ ಇದೇ ಅಧಿಕಾರ ಉಪಯೋಗಿಸ್ಕೊಳ್ರಿ. ಆಮೇನ್. ಎಲ್ಲಿ ಉಪಯೋಗಿಸ್ಕೊತೀರಾ? ಈಗ ಪೊಲೀಸ್ ಒಂದು ಕೆಲಸ ಕೊಡ್ತಾರೆ, ಇಟ್ಕೊಳ್ಳೋಣಪ್ಪ, ಈ ಸರ್ಕಲ್ ಅಲ್ಲಿ ಹೋಗಪ್ಪ, ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡು ಅಂತ. ಅವನ ಅಧಿಕಾರನ ಉಪಯೋಗಿಸ್ಕೊಳ್ಳದೆ ಸೈಡಲ್ಲಿ ಹೋಗಿ ತುಂಡು ಬೀಡಿ ಹೊಡ್ಕೊಂಡು, ಸಾರ್ ಇಲ್ಲಿ ಒಂದು ಗಾಡಿ ನಿಂತ್ಕೊಳ್ಳೆ ಸಾರ್, ಅದು ಪಾಡಿಗೆ ಹೋಗ್ತಾ ಇತ್ತೆ ಬರ್ತಾ ಇತ್ತೆ ಸಾರ್ ಅಂತೇಳಿ ಅವರು ದೊಡ್ಡ ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ ಇನ್ಸ್ಪೆಕ್ಟರ್ ಏನೋ ಹೇಳ್ತಾನೆ, ಹೋಗೋ ಕತ್ತೆ ಕಾಯಿಕೆ ಲಾಯ್ಕಿ ನೀನು, ಕತ್ತೆ ಗಿತ್ತೆ ಕಾಯಿ ಹೋಗು ಅಂತ ಹೇಳಲ್ಲ, ಹೇಳ್ತಾರೆ ಇಲ್ಲ. ಏನ್ ಮಾಡ್ಬೇಕು? ಸರ್ಕಲ್ ಸೆಂಟ್ರಲ್ ನಿಂತ್ಕೊಂಡು 24 ವೀಲ್ ಇರೋ ಲಾರಿಗೆ ಕೈ ತೋರಿಸಿದ್ರೆ ಏನಾಗ್ತದೆ ಲಾರಿ? ಯಾಕೆ ಯಾಕೆ ನಿಂತ್ಕತ್ತದೆ? ಯಾವದಕ್ಕೆ ಕರ್ನಾಟಕ ಗವರ್ಮೆಂಟ್ ಕೊಟ್ಟಿದ್ದಾರೆ ಡ್ರೆಸ್, ಆ ಅಧಿಕಾರಕ್ಕೆ ನಿಂತ್ಕತ್ತದೆ. ಅದು ನಿನ್ನ ನನ್ನ ಅಧಿಕಾರ, ಪರಲೋಕದಲ್ಲಿರೋ ದೇವರ ಮಗನಾಗುವ ಅಧಿಕಾರ. ಈಗ ಹೇಳ್ತೀರಾ ಅಧಿಕಾರ ಉಪಯೋಗಿಸ್ಕೊತೀರಾ? ನಿಮ್ಮನ್ನು ಹಿಡ್ಕೊಂಡಿರ್ತಕ್ಕಂಥ ಯಾವ್ದಾ ಪೀಡೆ ಪಿಚಾಚಿಗಳಿದ್ರೆ, ನಿಮ್ಗಿರತಕ್ಕಂಥ ದರಿದ್ರ ಇದ್ರೆ, ನಿನಗಿರತಕ್ಕ ಕಾಯಿಲೆಗಳಿದ್ರೆ, ಚಿಂತೆ ಇದ್ರೆ, ಅದನ್ನ ಮಗನಾಗಿ ಮಗಳಾಗಿ ಅಧಿಕಾರದಿಂದ ಹೇಳ್ತಿರೋ ಅಲ್ಲ ಮನೆಗೆ ಹೋಗಿ ಹೇಳ್ತಿರೋ? ಮನೆಗೆ ಹೋಗಿ ಹೇಳ್ತಿರೋ? ಈಗ ಹೇಳ್ತಿರೋ? ಸುರೇಶ್ ಕೇಳಿ, ಏಸು ಹೆಸರಿನಲ್ಲಿ ನನಗೆ ವಿರೋಧವಾಗಿ ಇರುವಂತ ಎಲ್ಲವನ್ನ ನನ್ನ ಮಗನ ಅಧಿಕಾರದಿಂದ ಅಪ್ಪನೆ ಕೊಡ್ತೇನೆ. ತೊಲಗೆ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅಧಿಕಾರ ಕೊಟ್ಟ ಮೇಲೆ ದೇವರು ಮತ್ತೆ ಬರ್ತಾರ, ನೀನು ಉಪಯೋಗಿಸ್ಕೋಬೇಕಾ? ನಾವು ತಕೊಂಡ ಅಧಿಕಾರ ದೇವರನ್ನ ಏನ್ ಮಾಡ್ಬೇಕು ತಲೆನೇ ಮಾಡ್ತಾರೆ, ಎತ್ತಿನ ಗಾಡಿ ಕಟ್ಬಿಡು ಹೋಗ್ತದೆ. ಅಧಿಕಾರ ಯಾರು ಉಪಯೋಗಿಸ್ಕೋಬೇಕು ಹೇಳ್ರಿ? ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನ. ಸಮಯ ಆಯ್ತಲ್ಲ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ, ನನ್ನನ್ನು ನಂಬಿದವನ ಹೊಟ್ಟೆ ಒಳಗಿಂದ, ತಲೆ ಮೇಲೆನ ಹೊಟ್ಟೆ ಒಳಗಿಂದನ? ಯಾರೆಲ್ಲ ಯೇಸು ಸ್ವಾಮಿ ನಂಬಿದ್ದೀರಿ ಕೈ ಎತ್ತುವುದಲ್ಲಿ ಹೇಳ್ರಿ. ನನ್ನ ನಂಬಿದವನ ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ಹೊಳೆಗಳು ಹರಿಯುವುದು. ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡೋಣ. ಓ ಹಲ್ಲೆಲೂಯಾ. ಯಾರೆಲ್ಲ ನಂಬಿದ್ದೀರಿ? ಈಗ ಜೀವಕರವಾದ ಹೊಳೆಗಳು ಎಲ್ಲೈತೆ?